ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಿ ಲರ್ನಿಂಗ್ ಲ್ಯಾಬ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿರೋ ಚಾಪ್ಟರ್ ಯಾವಂದ್ರೆ ಕ್ಲಾಸ್ 7th ಆಗಿರುವಂತಹ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಚಾಪ್ಟರ್ 2 ಮೆಡಿವಲ್ ಯುರೋಪ್ ಬಗ್ಗೆ ಪಾಠನ ನೋಡೋಣ. ಓಕೆ, ಈ ಮೆಡಿವಲ್ ಯುರೋಪ್ ಅಂದ್ರೆ ಮಧ್ಯಯುಗದ ಯುರೋಪ್ ಅಂತ ಅರ್ಥ. ಸೊ ಈ ಚಾಪ್ಟರ್ ಅಲ್ಲಿ ನಿಮಗೆ ಅವರು ಮೂರು ವಿಶಿಷ್ಟ ಅಂದ್ರೆ ಮೇನ್ ಟಾಪಿಕ್ಸ್ ಗಳನ್ನ ಕೊಟ್ಟಿದ್ದಾರೆ. ಮೂರು ಮೇನ್ ಟಾಪಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅವುಗಳನ್ನ ನೋಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ನೋಟ್ಸ್ ಗಳನ್ನ ಕೊಡ್ತಿರ್ತೀನಿ ನಾನು. ಓಕೆ, ನೆಕ್ಸ್ಟ್ ನಾನು ಈ ಚಾಪ್ಟರ್ ನ ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ವಿತ್ ಡಿಫಿಕಲ್ಟ್ ವರ್ಡ್ಸ್ ಇರೋ ಕನ್ನಡ ಮೀನಿಂಗ್ ಕೂಡ ಕೊಡ್ತಿದ್ದೀನಿ. ಓಕೆ, ಹಂಗಂದ್ರೆ ಬನ್ನಿ ಲೆಸನ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಚಾಪ್ಟರ್ 2 ಮೆಡಿವಲ್ ಯುರೋಪ್, ಮಧ್ಯಯುಗದ ಯುರೋಪ್. ಸೊ ಯಾವ ರೀತಿ ಇತ್ತು, ಮಾಡರ್ನ್ ಯುಗಕ್ಕೆ ಯಾವ ರೀತಿ ಕಾಲಿಡ್ತು ಅನ್ನೋದ ನೋಡೋಣ. ಸೊ ಇದರಲ್ಲಿ ನಾನು ಹೇಳಿದ್ದೆ, ಇದರಲ್ಲಿ ಮೂರು ಮೇನ್ ಟಾಪಿಕ್ಸ್ ಗಳಿದಾವೆ ಅಂತ ಹೇಳಿದ್ದೆ. ಸೊ ಆ ಮೂರು ಮೇನ್ ಟಾಪಿಕ್ ಯಾವಂದ್ರೆ ಬಿಗಿನಿಂಗ್ ಆಫ್ ದ ಮಾಡರ್ನ್ ಏಜ್, ರಿನೈಸೆನ್ಸ್, ಸೆಕೆಂಡ್ ಟಾಪಿಕ್ ರಿಲಿಜಿಯಸ್ ರಿಫಾರ್ಮೇಶನ್, ಮತ್ತೆ ಥರ್ಡ್ ಟಾಪಿಕ್ ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್. ಇವು ಮೇನ್ ಮೂರು ಟಾಪಿಕ್. ಸೊ ಇದರಲ್ಲಿ 10-12 ಸಬ್ ಟಾಪಿಕ್ಸ್ ಗಳು ಬರ್ತವೆ. ಸೊ ಬಿಗಿನಿಂಗ್ ಆಫ್ ದ ಮಾಡರ್ನ್ ಏಜ್, ಸೊ ಬಿಗಿನಿಂಗ್ ಆಫ್ ದ ಮಾಡರ್ನ್ ಏಜ್ ರಿನೈಸೆನ್ಸ್ ಅಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಬರ್ತವೆ. ಸೊ ರಿನೈಸೆನ್ಸ್ ಅಂದ್ರೆ ಏನು, ವೇರ್ ಡಿಡ್ ಇಟ್ ಆಕರ್, ಅಂದ್ರೆ ಆ ರಿನೈಸೆನ್ಸ್ ಎಲ್ಲಿ, ಯಾವ ಊರಲ್ಲಿ ಸ್ಟಾರ್ಟ್ ಆಯ್ತು, ಫೀಚರ್ಸ್ ಆಫ್ ರಿನೈಸೆನ್ಸ್. ಆ ಫೀಚರ್ಸ್ ಆಫ್ ರಿನೈಸೆನ್ಸ್ ಅಲ್ಲಿ ಮತ್ತೆ 2 ಸಬ್ ಟಾಪಿಕ್ಸ್ ಬರ್ತವೆ, ಅದೇ ಹ್ಯುಮ್ಯಾನಿಸಮ್ ಮತ್ತೆ ರಾಷನಲಿಸಮ್ ಅಂತ ಬರ್ತವೆ. ರೀಸನ್ ಫಾರ್ ದ ರಿನೈಸೆನ್ಸ್, ಸೊ ಪುನರುಜ್ಜೀವನ ಕಾರಣಗಳೇನು ಅಂತ ಬರುತ್ತೆ. ಅಟ್ಯಾಕ್ ಆನ್ ಕಾನ್ಸ್ಟಾಂಟಿನೋಪಲ್, ರಿಸಲ್ಟ್ ಆಫ್ ಅಟ್ಯಾಕ್, printing press contribution to Renaissance, contribution of the Renaissance period in the field of literature, contribution of Renaissance period to architecture, art and sculpture, achievements in the field of art, progress in science field during the Renaissance period. ಸೊ ಇವೆಲ್ಲ ಯಾವ ಸಬ್ ಟಾಪಿಕ್ಸ್ ಅಂದ್ರೆ ಬಿಗಿನಿಂಗ್ ಆಫ್ ದ ಮಾಡರ್ನ್ ಏಜ್, ರಿನೈಸೆನ್ಸ್ ಅಲ್ಲಿರುವಂತಹ ಸಬ್ ಟಾಪಿಕ್ಸ್ ಗಳು. ನೆಕ್ಸ್ಟ್ ಸೆಕೆಂಡ್ ಮೇನ್ ಟಾಪಿಕ್ ಅಲ್ಲಿ ಮತ್ತೆ ಅದರಲ್ಲಿ ಕೂಡ ಸಬ್ ಟಾಪಿಕ್ಸ್ ಬರ್ತವೆ. ಸೆಕೆಂಡ್ ಮೇನ್ ಟಾಪಿಕ್ ಯಾವ್ದಂದ್ರೆ ರಿಲಿಜಿಯಸ್ ರಿಫಾರ್ಮೇಶನ್. ಸೊ ಇದರಲ್ಲಿ ಸೆಕ್ಟ್ಸ್ ಇನ್ ಕ್ರಿಶ್ಚಿಯಾನಿಟಿ, ರೀಸನ್ ಫಾರ್ ಸೆಕ್ಟ್ಸ್ ಅಮೌಂಗ್ ಕ್ರಿಶ್ಚಿಯನ್ಸ್, ಅಬೌಟ್ ಮಾರ್ಟಿನ್ ಲೂಥರ್, effect of liberalization on the Catholic Church, what is counter reformation, leader of counter reformation, effects of religious reformation movement ಬಗ್ಗೆ ಸೆಕೆಂಡ್ ಮೇನ್ ಟಾಪಿಕ್ ಅಲ್ಲಿ ಇವೆಲ್ಲ ಸಬ್ ಟಾಪಿಕ್ಸ್. ಸೊ ಅದೇ ರೀತಿ ಥರ್ಡ್ ಮೇನ್ ಟಾಪಿಕ್ ಅಲ್ಲಿ, ಸೊ ಥರ್ಡ್ ಮೇನ್ ಟಾಪಿಕ್ ಯಾವ್ದಂದ್ರೆ ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್ಸ್. ಸೊ ಇದರಲ್ಲಿ ಬರುವಂತ ಸಬ್ ಟಾಪಿಕ್ಸ್ ಯಾವ್ದಂದ್ರೆ ಮೀನಿಂಗ್ ಆಫ್ ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್, ರೀಜನ್ ಆಫ್ ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್, ಫಸ್ಟ್ ನ್ಯಾವಿಗೇಟರ್ ಟು ಅಂಡರ್ಟೇಕ್ ಅನ್ ಅಡ್ವೆಂಚರ್ ಆಫ್ sea voyage, next land discovered by navigator, about Vasco da Gama, about Christopher Columbus, discovery of South America, about Ferdinand Magellan, effects of geographical discoveries ಅನ್ನೋ ಇವೆಲ್ಲ ಸಬ್ ಟಾಪಿಕ್ಸ್ ಇದಾವೆ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಲೈನ್ ಟು ಲೈನ್ ಹೋಗೋಣ, ಲೈನ್ ಟು ಲೈನ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಬನ್ನಿ ಹಂಗಂದ್ರೆ ಫಸ್ಟ್ ಟಾಪಿಕ್ ಕಡೆ ಹೋಗೋಣ. ಸೊ ಫಸ್ಟ್ ಟಾಪಿಕ್ ಯಾವ್ದಂದ್ರೆ ಬಿಗಿನಿಂಗ್ ಆಫ್ ದ ಮಾಡರ್ನ್ ಏಜ್, ರಿನೈಸೆನ್ಸ್. ಸೊ ಆಧುನಿಕ ಯುಗದ ಪ್ರಾರಂಭ ಅಂತ ಕರಿತೀವಿ. ಬಿಗಿನಿಂಗ್ ಆಫ್ ಮಾಡರ್ನ್ ಏಜ್ ಅಂತಂದ್ರೆ, ಮಾಡರ್ನ್ ಏಜ್ ಅಂದ್ರೆ ಆಧುನಿಕ ಯುಗ, ಬಿಗಿನಿಂಗ್ ಅಂದ್ರೆ ಪ್ರಾರಂಭ. ಸೊ ಆಧುನಿಕ ಯುಗ ಯಾವ ರೀತಿ ಪ್ರಾರಂಭವಾಯಿತು, ಯಾಕಂದ್ರೆ ಯುರೋಪ್ ಯಾವ ಕಾಲದಲ್ಲಿತ್ತು ಅಂದ್ರೆ ಮೆಡಿವಲ್, ಮಧ್ಯ ಯುಗದಲ್ಲಿತ್ತು. ಸೊ ಮಧ್ಯ ಯುಗದಿಂದ ಆಧುನಿಕ ಯುಗ ಯಾವ ರೀತಿ ಯುರೋಪ್ ನಲ್ಲಿ ಪ್ರಾರಂಭವಾಯ್ತನ್ನ ಅನ್ನೋದನ್ನ ನೋಡೋಣ. ಸೊ ಈ ಮೇನ್ ಟಾಪಿಕ್ ನವ್ರು ಏನಂತ ಮಾಡಿದ್ದಾರೆ, ಸಂಭಾಷಣೆ ಮುಖಾಂತರ ಹೇಳಿದ್ದಾರೆ. ಅಂದ್ರೆ ಕೆಲವು ಮಕ್ಕಳ ಮತ್ತೆ ಒಬ್ಬ ಟೀಚರ್ಸ್ ನಡುವೆ ಸಂಭಾಷಣೆ ನಡೆಯುತ್ತೆ, ಅದನ್ನ ನಿಮ್ಗೆ ಲೆಸನ್ ಮುಖಾಂತರ ಕೊಟ್ಟಿದ್ದಾರೆ. ಓಕೆ, ಟೀಚರ್ ಕ್ವಶನ್ ಕೇಳ್ತಾರೆ, ಏನಂತ, ಚಿಲ್ಡ್ರನ್ ಡು ಯು ನೋ ವಾಟ್ ಈಸ್ ಮೀನ್ಡ್ ಬೈ ರಿನೈಸೆನ್ಸ್. ಮಕ್ಕಳೇ ನಿಮ್ಗೆ ಗೊತ್ತಾ ರಿನೈಸೆನ್ಸ್ ಅಂದ್ರೆ ಏನಂತ ಕೇಳ್ತಾರೆ. ಅವಾಗ ಮಕ್ಕಳೆಲ್ಲ ಹೇಳ್ತಾರೆ, ನೋ ಸರ್, ವಿ ಡು ನಾಟ್ ನೋ. ಸೊ ನಮ್ಗೆ ಗೊತ್ತಿಲ್ಲ ಸರ್, ಸಾರಿ ಸರ್ ನಮ್ಗೆ ಗೊತ್ತಿಲ್ಲ, ರಿನೈಸೆನ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಟೀಚರ್ ಹೇಳ್ತಾರೆ, ರಿನೈಸೆನ್ಸ್ ಮೀನ್ಸ್ ದ ರೀಬರ್ತ್, ಇಟ್ ಆಲ್ಸೋ ಮೀನ್ಸ್ ದ ರಿವೈವಲ್. ಸೊ ಈ ರೀಬರ್ತ್ ಮತ್ತೆ ರಿವೈವಲ್ ಅನ್ನೋದು ರಿನೈಸೆನ್ಸ್ ನ ಸೇಮ್ ಮೀನಿಂಗ್ ಕೊಡುವಂತ ಇಂಗ್ಲಿಷ್ ವರ್ಡ್ಸ್ ಗಳು. ಸೊ ರಿನೈಸೆನ್ಸ್ ಅಂದ್ರೆ ಪುನರುಜ್ಜೀವನ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅದೇ ರೀತಿ ರೀಬರ್ತ್ ಅಂದ್ರೆ ಮರುಹುಟ್ಟು ಅಂತ ಕರಿಬಹುದು. ರಿವೈವಲ್ ಅಂತ ಕರೆದ್ರೆ ನವೋದಯ ಅಂತಾನು ಕರಿಬಹುದು, ಅಥವಾ ಮರುಹುಟ್ಟು ಅಂತಾನೆ ಕರಿಬಹುದು. ನೆಕ್ಸ್ಟ್, the word Renaissance refers to the significant developments that took place around 1400 to 1600 CE in the fields of European literature, art, architecture and science. ಸೊ ಹಂಗಂದ್ರೆ ರಿನೈಸೆನ್ಸ್ ಅಂದ್ರೆ ಏನು? ಸೊ ರಿನೈಸೆನ್ಸ್ ಅಂದ್ರೆ ವಿಶಿಷ್ಟ ಬೆಳವಣಿಗೆಗಳು ಕಂಡು ಬರ್ತವೆ. ಸೊ ವಿಶಿಷ್ಟ ಬೆಳವಣಿಗೆಗಳು ಯಾವ ಇಸ್ವಿಯಲ್ಲಿ ಕಂಡು ಬರ್ತವೆ ಅಂದ್ರೆ 1400 ಇಂದ 1600 ಮಧ್ಯ, ಈ ಎರಡು ಮಧ್ಯ ಇಸ್ವಿಯಲ್ಲಿ
ವಿಶಿಷ್ಟ ಬೆಳವಣಿಗೆಗಳು ಕಂಡು ಬರ್ತವೆ. ಸೊ ವಿಶಿಷ್ಟ ಬೆಳವಣಿಗೆಗಳು ಯಾವ್ದ್ರಲ್ಲಿ ಕಂಡು ಬರ್ತವೆ? ಸೊ ಯಾವ್ದ್ರಲ್ಲಿ ಕಂಡು ಬರ್ತವೆ ಅಂದ್ರೆ ಯುರೋಪಿಯನ್ ಲಿಟ್ರೇಚರ್, ಯುರೋಪಿಯನರ ಸಾಹಿತ್ಯದಲ್ಲಿ ಕಂಡು ಬರ್ತವೆ. ಆರ್ಟ್, ಕಲೆ, ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಮತ್ತೆ ಸೈನ್ಸ್, ವಿಜ್ಞಾನ, ಇವೆಲ್ಲ ಫೀಲ್ಡ್ಗಳಲ್ಲಿ ವಿಶಿಷ್ಟ ಬೆಳವಣಿಗೆಗಳು ಕಂಡು ಬರ್ತವೆ. ದ ರಿನೈಸೆನ್ಸ್ ಮೂವ್ಮೆಂಟ್ ಡಿನೋಟ್ಸ್ ದ ಕ್ರಿಯೇಟಿವ್ ಡೆವಲಪ್ಮೆಂಟ್ಸ್ ಇನ್ ಇಂಟೆಲೆಕ್ಚುಯಲ್ ಅಂಡ್ ಕಲ್ಚರಲ್ ಆಸ್ಪೆಕ್ಟ್ಸ್. ಸೊ ಈ ರಿನೈಸೆನ್ಸ್ ಮೂವ್ಮೆಂಟ್ ಏನ್ ಹೇಳುತ್ತಂದ್ರೆ ಕ್ರಿಯೇಟಿವ್ ಅಂದ್ರೆ ಸೃಜನಶೀಲ ಬೆಳವಣಿಗೆಗಳು. ಕ್ರಿಯೇಟಿವ್ ಡೆವಲಪ್ಮೆಂಟ್ಸ್ ಅಂದ್ರೆ ಸೃಜನಶೀಲ ಬೆಳವಣಿಗೆಗಳು ಎಲ್ಲೆಲ್ಲಿ ಕಂಡು ಬರ್ತವೆ? ಇಂಟೆಲೆಕ್ಚುಯಲ್ ಅಂದ್ರೆ ಬೌದ್ಧಿಕವಾಗಿ, ವಿಚಾರ ವಿನಿಮಯದಲ್ಲಿ ಏನ್ ಕಂಡು ಬರುತ್ತೆ? ಕ್ರಿಯೇಟಿವ್ ಡೆವಲಪ್ಮೆಂಟ್ಸ್ ಕಂಡು ಬರ್ತವೆ. ಅದೇ ರೀತಿ ಕಲ್ಚರಲ್ ಆಸ್ಪೆಕ್ಟ್ಸ್, ಸಾಂಸ್ಕೃತಿಕ ಅಂಶಗಳಲ್ಲೂ ಕೂಡ ಏನ್ ಬರ್ತವೆ? ಕ್ರಿಯೇಟಿವ್ ಡೆವಲಪ್ಮೆಂಟ್ಸ್ ಬಗ್ಗೆ ಹುಟ್ಟುತ್ತವೆ. So this comprises the complex network of multifaceted changes that occurred during that age, transforming the Europe of middle age to that of the modern age. So ಇವು ಎಲ್ಲ ಬೆಳವಣಿಗೆಗಳು ಏನ್ ಮಾಡ್ತವೆ? ಒಂದು ದಾರಿಯತ್ತ ಮಾರ್ಗವನ್ನು ತೋರಿಸ್ತವೆ. ಅದೇ ಮಾರ್ಗ ಅಂದ್ರೆ ಯುರೋಪ್ ಅನ್ನ ಮಿಡಲ್ ಏಜ್ ದಿಂದ ಎಲ್ಲಿ ಕನ್ವರ್ಟ್ ಆಗ್ತದೆ? ಮಾಡರ್ನ್ ಏಜ್ ಅಂದ್ರೆ ಆಧುನಿಕ ಯುಗಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಇದಾಗಿತ್ತು ರಿನೈಸೆನ್ಸ್ ಬಗ್ಗೆ ಅರ್ಥ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ವೇರ್ ಡಿಡ್ ದಿಸ್ ಮೂವ್ಮೆಂಟ್ ಅಕರ್? ಸೊ ಮಕ್ಕಳು ಕ್ವಶನ್ ಕೇಳ್ತಾರೆ ಟೀಚರ್ಗೆ, ಏನಂತ ಕೇಳ್ತಾರೆ? ಸರ್ ಇದು ಎಲ್ಲಿ ಅಂದ್ರೆ ಯಾವ ಊರಲ್ಲಿ, ಪ್ರಮುಖವಾಗಿ ಯಾವ ಊರಲ್ಲಿ ಇದು ಪ್ರಾರಂಭವಾಯಿತು ಅಂತ ಕೇಳ್ತಾರೆ. ಸೊ ಯುರೋಪ್ ಅನ್ನೋದೇನು? ಖಂಡ ಅಂದ್ರೆ ವಿಶಾಲವಾಗಿರುತ್ತೆ. ಸೊ ಯಾವ ಊರಲ್ಲಿ ಪ್ರಾರಂಭವಾಯಿತು ಅಂದ್ರೆ ಇಟ್ ಆಕರ್ಡ್ ಇನ್ ಇಟಲಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ಊರಲ್ಲಿ ಆಯ್ತು? ಇಟಲಿಯಲ್ಲಿ ಪ್ರಾರಂಭವಾಯಿತು. ಅದೇ ರೀತಿ ದ್ಯಾಮವ್ವ ಅನ್ನೋ ಸ್ಟೂಡೆಂಟ್ ಟೀಚರ್ಗೆ ಕ್ವಶನ್ ಕೇಳ್ತಾರೆ, ಸರ್ ವಾಟ್ ಆರ್ ದ ಫೀಚರ್ಸ್ ಆಫ್ ದ ರಿನೈಸೆನ್ಸ್? ಹಂಗಂದ್ರೆ ಸರ್ ನಮಗೆ ಹೇಳಿ ರಿನೈಸೆನ್ಸ್ ನ ಲಕ್ಷಣಗಳ್ಯಾವು ಅಂತ ಹೇಳ್ತಾರೆ. ಫೀಚರ್ಸ್ ಅಂದ್ರೆ ಲಕ್ಷಣಗಳು, ರಿನೈಸೆನ್ಸ್ ಅಂದ್ರೆ ಪುನರುಜ್ಜೀವನ ಅಥವಾ ನವೋದಯ, ಮರುಹುಟ್ಟು ಅಂತ ನಾವು ಕರಿಬಹುದು. ಟೀಚರ್ ಹೇಳ್ತಾರೆ, ಅ ವೆರಿ ಗುಡ್ ಕ್ವಶನ್, ಎವ್ರಿ ಒನ್ ಶುಡ್ ನೋ ಅಬೌಟ್ ದಿಸ್. ಓಕೆ, ಸರ್ ಏನಂತಾರೆ, ಒಳ್ಳೆ ಕ್ವಶನ್ ಆಯ್ತು ಇದು, ಎವ್ರಿ ಒನ್ ಶುಡ್ ನೋ ಅಬೌಟ್ ದಿಸ್. ಈ ಕ್ವಶನ್ ಬಗ್ಗೆ, ಫೀಚರ್ಸ್ ಆಫ್ ರಿನೈಸೆನ್ಸ್ ಬಗ್ಗೆ ಎಲ್ಲರೂ ಗೊತ್ತೇ ಇರಲೇಬೇಕು. ದ ರಿನೈಸೆನ್ಸ್ ಹ್ಯಾಡ್ ಮೆನಿ ಫೀಚರ್ಸ್. ಸೊ ಈ ರಿನೈಸೆನ್ಸ್ ಅನ್ನೋ ಪುನರುಜ್ಜೀವನಿಗೆ ಲಕ್ಷಣಗಳು ತುಂಬಾ ಇವೆ. ಓಕೆ, ಅದರಲ್ಲಿ ಇಂಪಾರ್ಟೆಂಟ್ ಯಾವ್ದಂದ್ರೆ ಹ್ಯುಮ್ಯಾನಿಸಮ್ ಮತ್ತೆ ರ್ಯಾಷನಲಿಸಮ್. ಸೊ ಹ್ಯುಮ್ಯಾನಿಸಮ್ ಅಂತಂದ್ರೆ ಮಾನವತಾವಾದ ಅಂತ ಕರೀತಾರೆ. ಹ್ಯುಮ್ಯಾನಿಸಮ್ ಅಂದ್ರೆ ಮಾನವತಾವಾದ. ಸೊ ಅದೇ ರೀತಿ ರ್ಯಾಷನಲಿಸಮ್ ಅಂದ್ರೆ ವೈಚಾರಿಕತೆ ಅಂತ ಕನ್ನಡದಲ್ಲಿ ಕರಿಬಹುದು ನಾವು. ಸೊ ಹಂಗಂದ್ರೆ ಈ ಮಾನವತಾವಾದ ಮತ್ತೆ ರ್ಯಾಷನಲಿಸಮ್ ಅಂತ ಈ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ದೀಪಾಲಿ ಅನ್ನೋ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಸರ್ ಹ್ಯುಮ್ಯಾನಿಸಮ್ ಅಂತಂದ್ರೆ ಏನು ಅಂತ ಕ್ವಶನ್ ಕೇಳ್ತಾರೆ. ಅಂದ್ರೆ ಮಾನವತಾವಾದ ಅಂದ್ರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಪ್ರತಿ ಉತ್ತರವಾಗಿ ಟೀಚರ್ ಉತ್ತರ ಕೊಡ್ತಾರೆ, ಹ್ಯುಮ್ಯಾನಿಸಮ್ ಇಸ್ ಅ ಬಿಲೀಫ್ ದಟ್ ಮ್ಯಾನ್ ಪ್ಲೇ ದ ಮೇಜರ್ ರೋಲ್ ಇನ್ ಆಲ್ ಹ್ಯಾಪನಿಂಗ್ಸ್ ಆಫ್ ದ ವರ್ಲ್ಡ್. ಅಂದ್ರೆ ಈ ಡೆಫಿನೇಷನ್ ಅರ್ಥ ಏನಂದ್ರೆ, ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಏನೇನ್ ಘಟನೆಗಳಾಗ್ತಾವೋ ಅದಕ್ಕೆಲ್ಲ ಮೂಲ ಕಾರಣ ಯಾರು? ಮಾನವನೇ, ಅಂದ್ರೆ ಮನುಷ್ಯನೇ ಇದನ್ನ ಯಾರು ನಂಬ್ತಾರೋ, ಅಂದ್ರೆ ಈ ಜಗತ್ತಿನಲ್ಲಿ ಆಗು ಹೋಗುಗಳಿಗೆ ಮಾನವನೇ ಮೂಲ ಕಾರಣ ಅಂತ ಯಾರ ಬಿಲೀಫ್ ಅಂದ್ರೆ ನಂಬಿಕೆ, ಯಾರ ನಂಬಿಕೆ ಇಡ್ತಾರೋ ಅದಕ್ಕೆ ನಾವೇನಂತ ಕರಿತೀವಿ? ಹ್ಯುಮ್ಯಾನಿಸಮ್ ಅಂತ ಕರಿತೀವಿ. ಸೊ ಇದಾಗಿತ್ತು ಹ್ಯುಮ್ಯಾನಿಸಮ್ ನ ಡೆಫಿನಿಷನ್. ಹಂಗಂದ್ರೆ ಗಣೇಶ್ ಮತ್ತೆ ಕ್ವಶನ್ ಕೇಳ್ತಾನೆ. ಗಣೇಶ್ ಏನ್ ಕೇಳ್ತಾನೆ, ದೆನ್ ವಾಟ್ ಈಸ್ ರ್ಯಾಷನಲಿಸಮ್ ಸರ್? ಸೊ ರ್ಯಾಷನಲಿಸಮ್ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಟೀಚರ್ ಪ್ರತಿ ಉತ್ತರ ಕೊಡ್ತಾರೆ, ರ್ಯಾಷನಲಿಸಮ್ ಈಸ್ ಎಕ್ಸಾಮೈನಿಂಗ್ ಎವ್ರಿ ಐಡಿಯಾ ಇನ್ ಅ ಲಾಜಿಕಲ್ ಮ್ಯಾನರ್ ಅಂಡ್ ವಿತೌಟ್ ಎನಿ ಪ್ರಿಜುಡೈಸ್. ಎನಿ ಐಡಿಯಾ ಈಸ್ ಅಕ್ಸೆಪ್ಟೆಡ್ ಓನ್ಲಿ ಆಫ್ಟರ್ ಇಟ್ ಈಸ್ ಫೌಂಡ್ ಟು ಬಿ ಟ್ರೂ. ಸೊ ಇಲ್ಲಿ ಪ್ರಿಜುಡೈಸ್ ಅಂದ್ರೆ ಪೂರ್ವಾಗ್ರಹ ಅಂತ ಕರಿತೀವಿ. ಪ್ರಿಜುಡೈಸ್ ಅಂದ್ರೆ ಪ್ರೀ ಜಡ್ಜ್ಮೆಂಟ್ ಅಥವಾ ಪ್ರಿಜುಡೈಸ್ ಅಂದ್ರೆ ಪೂರ್ವಾಗ್ರಹ ಅಂತ ಕರಿತೀವಿ. ಅದೇ ರೀತಿ ಲಾಜಿಕಲ್ ಅಂದ್ರೆ ತಾರ್ಕಿಕ ಅಂತ ಕರಿತೀವಿ. ಸೊ ಈ ರ್ಯಾಷನಲಿಸಮ್ ಮೀನಿಂಗ್ ಏನಂತಂದ್ರೆ, ಈ ಪ್ರತಿಯೊಂದು ವಿಚಾರವನ್ನ ನಾವೇನ್ ಮಾಡ್ತೀವಿ? ಲಾಜಿಕಲ್ ವೇ ಆಗಿ ಯೋಚನೆ ಮಾಡ್ತೀವಿ. ಸೊ ಲಾಜಿಕಲ್ ವೇ ಆಗಿ ಯೋಚನೆ ಮಾಡ್ತೀವಿ, ಅದ್ರ ಮೇಲೆ ಪ್ರೀ ಜಡ್ಜ್ಮೆಂಟ್ ಮಾಡಂಗಿಲ್ಲ. ಓಕೆ, ಪ್ರೀ ಜಡ್ಜ್ಮೆಂಟ್ ಮಾಡಂಗಿಲ್ಲ. ಮತ್ತದು ವಿಚಾರ ಏನಾಗಿರ್ಬೇಕು? ಸತ್ಯವಾಗಿರ್ಬೇಕು. ಸತ್ಯವಾಗಿದ್ರೆ ಮಾತ್ರ ನಾವು ಅದನ್ನ ನಂಬ್ತೀವಿ. ಇವಾಗ ಹೆವನ್ ಅಂಡ್ ಹೆಲ್ ಅಂತ ಹೇಳ್ತಾರೆ. ಸೊ ಹೆವನ್ ಅಂಡ್ ಹೆಲ್ ಅಂದ್ರೆ ಸ್ವರ್ಗ ನರಕ ಅಂತ ಹೇಳ್ತಾರೆ. ಸೊ ಅದು ಸತ್ಯವಾಗಿ ಇರಬೇಕು. ಈ ಪ್ರಕೃತಿಯಲ್ಲಿ ಸತ್ಯವಾಗಿ ಇರಬೇಕು. ಅವಾಗ ನಾವು ಮಾತ್ರ ಆ ವಿಚಾರಗಳನ್ನ ನಂಬ್ತೀವಿ. ಇಲ್ಲ ಅಂದ್ರೆ ಆ ವಿಚಾರಗಳನ್ನ ನಾವು ನಂಬೋದಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ? ರ್ಯಾಷನಲಿಸಮ್ ಅಂತ ಕರಿತೀವಿ. ಎಲ್ಲಿವರೆಗೂ ಆ ವಿಚಾರ ಸತ್ಯವಾಗಿರಲ್ವೋ ಅಲ್ಲಿವರೆಗೂ ನಾವು ಅದನ್ನ ನಂಬೋದಿಲ್ಲ. ಸತ್ಯವಾಗಿದ್ರೆ ಮಾತ್ರ ನಂಬ್ತೀವಿ. ಆ ವಿಚಾರಗಳಿಗೆ ನಾವೇನಂತ ಕರಿತೀವಿ? ರ್ಯಾಷನಲಿಸಮ್ ಅಂತ ಕರಿತೀವಿ. ಓಕೆ, ಇಲ್ಲಿವರೆಗೂ ಅರ್ಥ ಇದೆ ಅನ್ಕೊಳ್ಳೋಣ. ನೆಕ್ಸ್ಟ್ ಜೋಸೆಫ್ ಅನ್ನೋನ್ ಏನ್ ಮಾಡ್ತಾನೆ, ಆರ್ ದೇರ್ ಎನಿ ಅದರ್ ಫೀಚರ್ಸ್? ಅಂದ್ರೆ ಈ ಹ್ಯುಮ್ಯಾನಿಸಮ್ ಮತ್ತೆ ರ್ಯಾಷನಲಿಸಮ್ ಬಿಟ್ಟು ಮತ್ತೆ ಯಾವ್ದಾದ್ರು ಲಕ್ಷಣಗಳಿದಾವ ಅಂತ ಕೇಳ್ತಾನೆ. ಯಾರು? ಜೋಸೆಫ್. ಅವಾಗ ಟೀಚರ್ ಪ್ರತಿ ಉತ್ತರ ಕೊಡ್ತಾರೆ, ಅಪಾರ್ಟ್ ಫ್ರಮ್ ದಿಸ್, ಅಂದ್ರೆ ಹ್ಯುಮ್ಯಾನಿಸಮ್ ಮತ್ತೆ ರ್ಯಾಷನಲಿಸಮ್ ಬಿಟ್ಟು ಮತ್ತೆ ಎರಡು
ಲಕ್ಷಣಗಳಿವೆ. ಅವ್ಯಾವ ಅಂತ ನೋಡೋಣ. ದೇರ್ ಆರ್ ಟೂ ಅದರ್ ಫೀಚರ್ಸ್, ಮತ್ತೆರಡು ಇದಾವೆ. ಅದರಲ್ಲಿ ಮೊದಲೇ ಅಂದ್ರೆ ದೇ ಆರ್ ಫಸ್ಟ್ಲಿ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್. ಅಂದ್ರೆ ಸೊ ಈ ಕ್ಲಾಸಿಕಲ್ ಅಂತಂದ್ರೆ ಅಭಿಜಾತ ಭಾಷೆಗಳಂತ ಕರಿಬಹುದು. ಹಂಗಂದ್ರೆ ಏನದು? ದಟ್ ಈಸ್ ಗ್ರೀಕ್ ಅಂಡ್ ಲ್ಯಾಟಿನ್ ವೆ ರಿಜೆಕ್ಟೆಡ್ ಇನ್ ಫೇವರ್ ಆಫ್ ದ ಲೋಕಲ್ ಲ್ಯಾಂಗ್ವೇಜ್ ಇನ್ ವಿಚ್ ಲಿಟರೇಚರ್ ವಾಸ್ ರಿಟರ್ನ್. ಸೊ ಇವ್ರು ಏನ್ ಮಾಡ್ತಾರೆ, ಯುರೋಪಿಯನರು ಗ್ರೀಕ್ ಮತ್ತೆ ಲ್ಯಾಟಿನ್ ಭಾಷೆಯನ್ನ ತೊರೀತಾರೆ, ಅಂದ್ರೆ ಬಿಟ್ಟು ಬಿಡ್ತಾರೆ. ಸೊ ಆ ಎರಡು ಲ್ಯಾಂಗ್ವೇಜ್ ಗಳನ್ನ ಬಿಟ್ಟು ತಮ್ಮ ಸ್ಥಳೀಯ ಭಾಷೆಯಲ್ಲಿ ಏನ್ ಮಾಡ್ತಾರೆ, ಸಾಹಿತ್ಯವನ್ನ ಬರೆಯಲು ಪ್ರಾರಂಭಿಸ್ತಾರೆ. ಇದು ಕೂಡ ಲಕ್ಷಣ ಯಾವ್ದ್ರ ಲಕ್ಷಣ ಅಂದ್ರೆ ರಿನೈಸೆನ್ಸ್ ನ ಮೊದಲನೇ ಲಕ್ಷಣ. ಓಕೆ, ಸೆಕೆಂಡ್ಲಿ ಅಂದ್ರೆ ಎರಡನೇ ಲಕ್ಷಣ ಯಾವ್ದು? ಕ್ರಿಯೇಟಿವಿಟಿ ಇನ್ ದ ಆರ್ಟ್ ಪ್ರಾಕ್ಟೀಸ್ ವೇರ್ ಎನ್ಕರೇಜ್ಡ್. ಸೊ ಇವ್ರು ಏನ್ ಮಾಡ್ತಾರೆ, ಯುರೋಪಿಯನ್ನರು ಕ್ರಿಯೇಟಿವಿಟಿ ಇನ್ ಆರ್ಟ್. ಸೊ ಇಲ್ಲೂ ಕೂಡ ಏನ್ ಮಾಡ್ತಾರೆ, ಸೃಜನಶೀಲತೆಯನ್ನ ನೋಡ್ತಾರೆ. ಯಾವ್ದ್ರಲ್ಲಿ? ಆರ್ಟ್, ಕಲೆ ವಿಭಾಗದಲ್ಲಿ ಏನ್ ಮಾಡ್ತಾರೆ, ಎನ್ಕರೇಜ್, ಪ್ರೋತ್ಸಾಹವನ್ನ ಕೊಡ್ತಾರೆ. ಓಕೆ, ಇದಾಗಿತ್ತು ಫೀಚರ್ಸ್ ಆಫ್ ರಿನೈಸೆನ್ಸ್. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ಇಸ್ಮಾಯಿಲ್ ಅನ್ನೋನು ಬರ್ತಾನೆ, ಹುಡುಗ. ಸೊ ಈ ಹುಡುಗ ಬಂದು ಏನ್ ಕೇಳ್ತಾನೆ, ಟೀಚರ್ ಸರ್ ವಿ ಅಂಡರ್ಸ್ಟೂಡ್ ದ ಫೀಚರ್ಸ್ ಆಫ್ ರಿನೈಸೆನ್ಸ್. ಸೊ ನಾವ್ ಇವಾಗ ಏನ್ ಮಾಡಿದ್ವಿ, ರಿನೈಸೆನ್ಸ್ ನ ಲಕ್ಷಣಗಳನ್ನ ಅರ್ಥ ಮಾಡ್ಕೊಂಡೆ. ಸರ್ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ದ ರಿನೈಸೆನ್ಸ್. ಸೊ ಇವಾಗ ಯಾವ ಟಾಪಿಕ್ ಬಗ್ಗೆ ಹೇಳ್ತಿದಾರೆ ಅಂದ್ರೆ ರೀಸನ್ಸ್. ಸೊ ಪುನರುಜ್ಜೀವನದ ಕಾರಣಗಳೇನು ಅನ್ನೋದನ್ನ ಇಸ್ಮಾಯಿಲ್ ಪ್ರಶ್ನೆ ಮಾಡ್ತಿದ್ದಾನೆ. ಅದಕ್ಕೆ ಟೀಚರ್ ಯಾವ ರೀತಿ ಪ್ರತ್ಯುತ್ತರ ಕೊಡ್ತಾರನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡೋಣ. ಸೊ ಟೀಚರ್, ಡೆಫಿನೆಟ್ಲಿ ಐಡಿಯಾಲಜಿಕಲ್ ಫ್ರೀಡಮ್ ವಾಸ್ ದ ಪ್ರೈಮರಿ ರೀಸನ್ ಫಾರ್ ದ ರಿನೈಸೆನ್ಸ್. ಸೊ ಇಲ್ಲಿ ಐಡಿಯಾಲಜಿಕಲ್ ಫ್ರೀಡಮ್ ಅಂದ್ರೆ ವಿಚಾರ ಸ್ವಾತಂತ್ರ್ಯ ಅಂತ ಕರಿಬಹುದು. ಸೊ ಪ್ರತಿಯೊಬ್ರು ಇಂಡಿಪೆಂಡೆಂಟ್ ಆಗಿ ವಿಚಾರ ಮಾಡೋದಕ್ಕೆ, ಅಂದ್ರೆ ವಿಚಾರವನ್ನ ಫ್ರೀಡಮ್ ಆಗಿ ಬಿಟ್ಬಿಟ್ಟಿರ್ತಾರೆ. ಸೊ ಇದೇನಾಗಿತ್ತು, ಮೊದಲ ಕಾರಣವಾಗಿತ್ತು, ರೀಸನ್ ಫಾರ್ ದ ರಿನೈಸೆನ್ಸ್. ಸೊ ಅದರ್ ರೀಸನ್ಸ್ ಯಾವ್ಯಾವ ಅಂತಂದ್ರೆ ಅಟ್ಯಾಕ್ ಆನ್ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ಕಾನ್ಸ್ಟಂಟಿನೋಪಲ್ ರಾಜ್ಯದ ಮೇಲೆ ಏನಾಗಿರ್ತಾರೆ, ಯುದ್ಧವನ್ನ ಸಾರಿರ್ತಾರೆ. ಇನ್ಫ್ಲುಯೆನ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಇನ್ವೆನ್ಷನ್ ಆಫ್ ಪ್ರಿಂಟಿಂಗ್, ಸ್ಪ್ರೆಡ್ ಆಫ್ ಎಜುಕೇಶನ್, ಡಿಕ್ಲೈನ್ ಆಫ್ ಫ್ಯೂಡಲ್ ಸಿಸ್ಟಮ್ ಎಟ್ಸೆಟ್ರಾ. ಸೊ ಅಟ್ಯಾಕ್ ಆನ್ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್ ಅಂದ್ರೆ ಕಾನ್ಸ್ಟಂಟಿನೋಪಲ್ ಮೇಲೆ ಅಟ್ಯಾಕ್ ಆಗಿರುತ್ತೆ, ಇದು ಒಂದು ರೀಸನ್ ಆಗುತ್ತೆ. ಇನ್ಫ್ಲುಯೆನ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಸೊ ಇದಂದ್ರೆ ಭೂಮಿ ಮೇಲೆ, ಜಿಯೋಗ್ರಫಿಕಲ್ ಅಂದ್ರೆ ಭೌಗೋಳಿಕವಾಗಿ, ಸೊ ಭೂಮಿ ಮೇಲೆ ಹಲವಾರು ಪ್ರದೇಶವನ್ನ ಕಂಡುಹಿಡಿದಿರ್ತಾರೆ. ಸೊ ಅದ್ರ ಇನ್ಫ್ಲುಯೆನ್ಸ್ ಅಂದ್ರೆ ಅದ್ರ ಮೇಲಿನ ಪ್ರಭಾವ ಕೂಡ ಒಂದು ರೀಸನ್ ಆಗಿರುತ್ತೆ. ಇನ್ವೆನ್ಷನ್ ಆಫ್ ಪ್ರಿಂಟಿಂಗ್ ಅಂದ್ರೆ ಪ್ರಿಂಟಿಂಗ್ ಮಷೀನ್ ನ ಕಂಡುಹಿಡಿದಿರ್ತಾರೆ, ಅದು ಕೂಡ ಒಂದು ರೀಸನ್. ಸ್ಪ್ರೆಡ್ ಆಫ್ ಎಜುಕೇಶನ್, ಶಿಕ್ಷಣದ ಪ್ರಭಾವ ಅಂತಾನು ಕೂಡ ನಾವು ಹೇಳ್ಬೋದು. ಸ್ಪ್ರೆಡ್ ಆಫ್ ಎಜುಕೇಶನ್ ಅಂದ್ರೆ ಪ್ರಸಾರ, ಸ್ಪ್ರೆಡ್ ಅಂದ್ರೆ ಪ್ರಸಾರ, ಶಿಕ್ಷಣದ ಪ್ರಸಾರ ಕೂಡ ಒಂದು ರೀಸನ್ ಆಗಿರ್ಬೋದು. ಡಿಕ್ಲೈನ್ ಆಫ್ ಫ್ಯೂಡಲ್ ಸಿಸ್ಟಮ್ ಎಟ್ಸೆಟ್ರಾ. ಸೊ ಇಲ್ಲಿ ಫ್ಯೂಡಲ್ ಸಿಸ್ಟಮ್ ಅಂದ್ರೆ ಉಳಿಗಮಾನ್ಯ ಪದ್ಧತಿ ಅಂತಾನು ಕೂಡ ಹೇಳ್ಬೋದು. ಅದ್ರದ ಡಿಕ್ಲೈನ್ ಆಗುತ್ತೆ ಅಂದ್ರೆ ಅದು ಕಡಿಮೆ ಆಗುತ್ತೆ ಅಂತ, ಅದು ಕೂಡ ಇನ್ನು ರೀಸನ್ ಆಗಿತ್ತು. ನೆಕ್ಸ್ಟ್ ತಿಮ್ಮಕ್ಕ ಏನ್ ಕ್ವಶನ್ ಕೇಳ್ತಾರೆ, ಡಿಸ್ಕ್ರೈಬ್ ದ ಅಟ್ಯಾಕ್ ಆನ್ ಕಾನ್ಸ್ಟಂಟಿನೋಪಲ್ ಸಿಟಿ ಸರ್. ಸೊ ಇಲ್ಲಿ ರೀಸನ್ ಆಗಿ ಬಂದಿತ್ತಲ್ಲ, ಅಟ್ಯಾಕ್ ಆನ್ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಕಾನ್ಸ್ಟಂಟಿನೋಪಲ್ ಮೇಲೆ ಅಟ್ಯಾಕ್ ಆಯ್ತು ಅಂತ ಅನ್ನೋದನ್ನ. ಸೊ ಇವಾಗ ನಾವೇನ್ ಮಾಡೋಣ, ಕಾನ್ಸ್ಟಂಟಿನೋಪಲ್ ಮೇಲೆ ಆಕ್ರಮಣ ಯಾವ ರೀತಿ ಆಯ್ತು ಆಗೋದನ್ನ ನೋಡೋಣ. ಇನ್ ದ ಮಿಡ್ 15th century, ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಮಧ್ಯಕಾಲ, ಮಿಡ್ ಅಂದ್ರೆ ಮಧ್ಯಕಾಲ, ಯಾವಾಗ 1453. ಸೊ 1453 CE, ದ ಟರ್ಕಿಶ್ ಸುಲ್ತಾನ್. ಸೊ ಟರ್ಕಿಶ್ ಸುಲ್ತಾನ್ ಅಂದ್ರೆ ಈತ ವ್ಯಕ್ತಿ, ಈತ ಏನ್ ಮಾಡ್ತಾನೆ, ಈತನ ಹೆಸರು ಏನಂದ್ರೆ ಮೊಹಮ್ಮದ್ ಸೆಕೆಂಡ್. ಸೊ ಈ ಮೊಹಮ್ಮದ್ ಸೆಕೆಂಡ್ ಏನು ಟರ್ಕಿಶ್ ದೇಶದ ರಾಜ ಆಗಿರ್ತಾನೆ. ಸೊ ಮೊಹಮ್ಮದ್ ಸೆಕೆಂಡ್ ಏನು ಟರ್ಕಿಶ್ ದೇಶದ ರಾಜ ಆಗಿರ್ತಾನೆ. ಯಾವ್ದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಅಟ್ಯಾಕ್ಡ್ ಕಾನ್ಸ್ಟಂಟಿನೋಪಲ್. ಕಾನ್ಸ್ಟಂಟಿನೋಪಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ, ದ ಕ್ಯಾಪಿಟಲ್ ಆಫ್ ದ ಈಸ್ಟರ್ನ್ ರೋಮನ್ ಎಂಪೈರ್. ಸೊ ಈಸ್ಟರ್ನ್ ರೋಮನ್ ಎಂಪೈರ್ ದ ಕ್ಯಾಪಿಟಲ್ ಆಗಿರುತ್ತೆ ಈ ಕಾನ್ಸ್ಟಂಟಿನೋಪಲ್. ಡ್ಯೂರಿಂಗ್ ದಿಸ್ ಇನ್ವೇಷನ್ ದ ಟರ್ಕ್ಸ್ ಸೀಸ್ಡ್ ದ ಸಿಟಿ ಫ್ರಮ್ ಎಂಪರರ್ ಕಾನ್ಸ್ಟಂಟೈನ್. ಸೊ ಈ ಎಂಪರರ್ ಕಾನ್ಸ್ಟಂಟೈನ್ ಅನ್ನೋದೇನು, ಕಾನ್ಸ್ಟಂಟೈನ್ ಅನ್ನೋ ವ್ಯಕ್ತಿ ಹೆಸರು, ಕಾನ್ಸ್ಟಂಟಿನೋಪಲ್ ಊರ ಹೆಸರು. ಸೊ ಈ ಕಾನ್ಸ್ಟಂಟೈನ್ ರಾಜ ಆಗಿರ್ತಾನೆ. ಯಾವ ನಗರದ ರಾಜ ಆಗಿರ್ತಾನೆ, ಕಾನ್ಸ್ಟಂಟಿನೋಪಲ್ ನ ನಗರದ ರಾಜ ಆಗಿರ್ತಾನೆ. ಸೊ ಈ ಮೊಹಮ್ಮದ್ ಸೆಕೆಂಡ್ ಏನ್ ಮಾಡ್ತಾನೆ, ಈ ಕಾನ್ಸ್ಟಂಟೈನ್ ನ ಅರೆಸ್ಟ್ ಮಾಡ್ಬಿಡ್ತಾನೆ, ಹಿಡ್ಕೊಂಡ್ಬಿಡ್ತಾನೆ. ಓಕೆ, ಅರೆಸ್ಟ್ ಮಾಡಿ, ದ ಇಂಪಾರ್ಟೆಂಟ್ ಫ್ಯಾಕ್ಟ್ ಟು ಬಿ ನೋಟೆಡ್ ಹಿಯರ್ ಈಸ್ ದಟ್ for 11 centuries before 1453 CE, this city was the center of knowledge. ಸೊ ಈ ಕಾನ್ಸ್ಟಂಟಿನೋಪಲ್ ಏನಾಗಿತ್ತು, ಸೆಂಟರ್ ಆಫ್ ನಾಲೆಜ್, ಜ್ಞಾನದ ಕೇಂದ್ರವಾಗಿತ್ತು. ಎಷ್ಟು ಸೆಂಚುರಿವರೆಗೆ, 11 ಸೆಂಚುರಿವರೆಗೆ. ಸೊ ಒಂದ್ ತಿಳ್ಕೊಳ್ಳಿ ನೀವು, 1 ಸೆಂಚುರಿ ಅಂದ್ರೆ 100 ವರ್ಷ, ಅಂದ್ರೆ 11 ಸೆಂಚುರಿ ಅಂದ್ರೆ 1100 ವರ್ಷಗಳ ಕಾಲ ಈ ಕಾನ್ಸ್ಟಂಟಿನೋಪಲ್ ಏನಾಗಿತ್ತು, ಜ್ಞಾನದ ಕೇಂದ್ರವಾಗಿತ್ತಂತ ಗುರುಗಳು ಹೇಳ್ತಾರೆ. ನೆಕ್ಸ್ಟ್ ರಾಜಿಯಾ, ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಅಟ್ಯಾಕ್.
ಸೊ ಇವಾಗ ಏನಾಯ್ತು, ಈ ಕಾನ್ಸ್ಟಂಟಿನೋಪಲ್ ಮೇಲೆ ಅಟ್ಯಾಕ್ ಆಯ್ತು. ಸೊ ಯಾವ ರೀತಿ ಅಟ್ಯಾಕ್ ಆಯ್ತು, ಮೊಹಮ್ಮದ್ ಸೆಕೆಂಡ್ ಬಂದ್ ಏನ್ ಮಾಡ್ತಾನೆ, ಕಾನ್ಸ್ಟಂಟೈನ್ ನ ಸೀಸ್ ಮಾಡ್ಬಿಡ್ತಾನೆ. ಸೀಸ್ ಮಾಡಿ ಆ ರಾಜ್ಯವನ್ನ, ಆ ಪ್ರದೇಶನ ವಶಪಡಿಸ್ಕೊಳ್ತಾನೆ. ಯಾರು, ಮೊಹಮ್ಮದ್ ಸೆಕೆಂಡ್. ಸೊ ಈತ ಮೊಹಮ್ಮದ್ ಸೆಕೆಂಡ್ ಯಾವ ದೇಶದ ರಾಜ ಅಂದ್ರೆ ಟರ್ಕಿಶ್ ದೇಶದ ರಾಜ ಆಗಿರ್ತಾನೆ. ನೆಕ್ಸ್ಟ್, ವಾಟ್ ವಾಸ್ ದ ರಿಸಲ್ಟ್ ಆಫ್ ಅಂದ್ರೆ ಅಟ್ಯಾಕ್ ಆದ ನಂತರ ಅದರ ಪರಿಣಾಮಗಳೇನು, ಕಾನ್ಸ್ಟಂಟಿನೋಪಲ್ ಅಟ್ಯಾಕ್ ಆದ ಪರಿಣಾಮಗಳೇನು ಅಂತ ನೋಡೋಣ. ಟೀಚರ್, ದ ಟರ್ಕ್ಸ್ ವೇರ್ ನಾಟ್ ಬ್ರಾಡ್ ಮೈಂಡೆಡ್ ಲೈಕ್ ದ ಅರಬ್ಸ್. ದೇ ಹ್ಯಾಡ್ ನೋ ರೆಸ್ಪೆಕ್ಟ್ ಫಾರ್ ಲರ್ನಿಂಗ್. Fearing the Turks, the scholars of Constantinople, along with their valuable Greek and Latin works, fled to Italy and other parts of Europe. They settled in various cities of Italy and began to propagate their ancient knowledge. This learning shifted from Constantinople to city. This inspired the Renaissance movement. ಸೊ ಯಾವ್ದೊಂದು ದೇಶದ ಮೇಲೆ ಅಟ್ಯಾಕ್ ಆದ್ರೆ, ಯಾವ್ದೊಂದು ಪ್ರದೇಶದ ಮೇಲೆ ಅಟ್ಯಾಕ್ ಆದ್ರೆ ಅಲ್ಲಿಯ ಜನರು, ವಿದ್ವಾಂಸರು ಏನ್ ಮಾಡ್ತಾರೆ, ಆ ಊರನ್ನ ಬಿಡ್ತಾರೆ. ಯಾಕಂದ್ರೆ ಈ ಅರಬ್ದವ್ರು ಏನಾಗಿದ್ದಾರೆ ಅಂದ್ರೆ ದೇ ವೇರ್ ನಾಟ್ ಬ್ರಾಡ್ ಮೈಂಡೆಡ್, ಅಂದ್ರೆ ವಿಶಾಲ ಬುದ್ಧಿವಂತಿಕೆ ಇರ್ಲಿಲ್ಲ ಇವರಲ್ಲಿ. ವಿಶಾಲ ಬುದ್ಧಿವಂತಿಕೆ ಇರಲಿಲ್ಲ ಅಂದ್ರೆ ಇವ್ರಿಗೆ ದೇ ಹ್ಯಾಡ್ ನೋ ರೆಸ್ಪೆಕ್ಟ್ ಆಫ್ ಲರ್ನಿಂಗ್. ಸೊ ಇವ್ರ ಕಲಿಕೆ ಮೇಲೆ ಯಾವ ಗೌರವ ಕೂಡ ಇರಲ್ಲ. ಕಲಿಬೇಕು, ಈ ಲಿಟ್ರೇಚರ್, ಆರ್ಕಿಟೆಕ್ಚರ್, ಆರ್ಟ್ ಬಗ್ಗೆ ಈ ಕಲಿಕೆಗಳ ಮೇಲೆ ಇವ್ರಿಗೆ ಯಾವ ಗೌರವ ಕೂಡ ಇರಲ್ಲ. ಸೊ ಫಿಯರಿಂಗ್ ದ ಟರ್ಕ್ಸ್ ಅಂದ್ರೆ ಯಾರ ಅದಕ್ಕೆ ಗೌರವ ಕೊಡ್ತಿರ್ತಾರ ಅವ್ರು ಏನ್ ಮಾಡ್ತಾರೆ, ಈ ಅರಬ್ರು ನೋಡಿ ಹೆದರಿ ಏನ್ ಮಾಡ್ತಾರೆ, ಆ ಕಾನ್ಸ್ಟಂಟಿನೋಪಲ್ ಊರನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಇಟಲಿ ಕಡೆ ಊರಿನತ್ತ ಪ್ರಯಾಣ ಬೆಳೆಸ್ತಾರೆ. ಸೊ ಅಲ್ಲಿ ಅವ್ರು ಹೋಗಿ ಏನ್ ಮಾಡ್ತಾರೆ, ಸೊ ಅಲ್ಲಿ ಅವ್ರು ಹೋಗಿ ಅವ್ರ ಕಡೆ ಇರುವಂತ ವ್ಯಾಲ್ಯೂಯಬಲ್ ಗ್ರೀಕ್ ಅಂಡ್ ಲ್ಯಾಟಿನ್ ವರ್ಕ್ಸ್. ಸೊ ಲ್ಯಾಟಿನ್ ಅಂದ್ರೆ ವ್ಯಾಲ್ಯೂಯಬಲ್ ಗ್ರೀಕ್ ಅಂಡ್ ಲ್ಯಾಟಿನ್ ವರ್ಕ್ಸ್. ಸೊ ಬೆಲೆ ಬಾಳುವಂತ ಗ್ರೀಕ್ ಮತ್ತೆ ಲ್ಯಾಟಿನ್ ಪುಸ್ತಕಗಳು ಅಥವಾ ಲಿಟ್ರೇಚರ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಅವುಗಳನ್ನ ಅವ್ರು ಏನ್ ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ ಇಂದ ಏನ್ ಮಾಡ್ತಾರೆ, ಇಟಲಿ ಕಡೆ ಮೂವ್ ಆಗ್ತಾರೆ. ಸೊ ಮೂವ್ ಆಗಿ ಅಲ್ಲಿ ಇರುವ ಜನರಿಗೆ ಅಂಡ್ ಅದರ್ ಇಟಲಿಗೆ ಅಷ್ಟೇ ಮೂವ್ ಆಗಲ್ಲ, ಬೇರೆ ಬೇರೆ ಯುರೋಪ್ ಕಡೆ ಅವರು ಸಾಗ್ತಾರೆ. ಸೊ ಸಾಗಿ ಏನ್ ಮಾಡ್ತಾರೆ, ದೇ ಸೆಟಲ್ಡ್ ಇನ್ ವೇರಿಯಸ್ ಸಿಟೀಸ್ ಆಫ್ ಇಟಲಿ ಅಂಡ್ ಬಿಗ್ಯಾನ್ ಟು ಪ್ರೊಪಗೇಟ್ ದೇರ್ ಏನ್ಷಿಯಂಟ್ ನಾಲೆಜ್. ಅವ್ರ ಹತ್ರ ಇರುವಂತ ಪ್ರಾಚೀನ ಜ್ಞಾನವನ್ನು ಏನ್ ಮಾಡ್ತಾರೆ, ಸಾರಲು ಪ್ರಾರಂಭಿಸ್ತಾರೆ, ಹರಡಿಸಲು ಪ್ರಾರಂಭಿಸ್ತಾರೆ. ದಸ್ ಲರ್ನಿಂಗ್ ಶಿಫ್ಟೆಡ್ ಫ್ರಮ್ ಕಾನ್ಸ್ಟಂಟಿನೋಪಲ್ ಟು ಇಟಲಿ. ಸೊ ಆದ್ರಿಂದ ಏನಾಗುತ್ತೆ, ಅವ್ರೇನ್ ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ ಅಲ್ಲಿ ಪ್ರಸಾರವನ್ನು ಮಾಡ್ತಿರ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಅರಬರು ಕಾನ್ಸ್ಟಂಟಿನೋಪಲ್ ಅಟ್ಯಾಕ್ ಆದ್ಮೇಲೆ ಅವ್ರು ಇಟಲಿಗೆ ಶಿಫ್ಟ್ ಆಗಿ ಇಟಲಿಯಲ್ಲಿ ತಮ್ಮ ಪ್ರಾಚೀನ ಜ್ಞಾನವನ್ನ ಹರಡಿಸಲು ಪ್ರಾರಂಭ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ದಿಸ್ ಇನ್ಸ್ಪೈರ್ಡ್ ದ ರೆನೆಸೆನ್ಸ್ ಮೂವ್ಮೆಂಟ್. ಸೊ ಇದೇ ಪುನರುಜ್ಜೀವನಕ್ಕೆ ಮೂಲ ಕಾರಣವಾಗಿತ್ತು. ಓಕೆ, ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಪೇಜ್ಗೆ. Besides, the geographical explorations of the time led to an increase in the wealth of the Europeans. ಸೊ ಅದಲ್ಲದೆ ಏನಾಗುತ್ತೆ, ಸೊ ಈ ವಿದ್ವಾಂಸರು ಕಾನ್ಸ್ಟಂಟಿನೋಪಲ್ ನಿಂದ ಇಟಲಿ ಕಡೆ ಮೂವ್ ಆಗದೆ ಅಲ್ಲದೇನೆ ಮತ್ತೇನಾಗುತ್ತೆ, ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ ಅಂದ್ರೆ ಭೌಗೋಳಿಕವಾಗಿ ಅನ್ವೇಷಣೆ ನಡೆಯುತ್ತೆ. ಸೊ ಬೇರೆ ಬೇರೆ ಪ್ರದೇಶಗಳನ್ನ ಹೊಸದಾಗಿ ಹುಡುಕಲು ಪ್ರಾರಂಭಿಸ್ತಾರೆ. ಆಫ್ ದ ಟೈಮ್ ಲೆಡ್ ಟು ಅನ್ ಇನ್ಕ್ರೀಸ್ ಇನ್ ದ ವೆಲ್ತ್ ಆಫ್ ದ ಯುರೋಪಿಯನ್ಸ್. ಸೊ ಈ ಭೌಗೋಳಿಕ ಅನ್ವೇಷಣೆಯಿಂದ ಏನಾಗುತ್ತೆ, ಯುರೋಪಿಯರ ಸಂಪತ್ತು ಹೆಚ್ಚಿಸುತ್ತದೆ. ಮತ್ತೆ ದೇ ಫೌಂಡ್ ಔಟ್ ಸಿ ರೂಟ್ಸ್ ಟು ಕಂಟ್ರೀಸ್ ಲೈಕ್ ಇಂಡಿಯಾ, ಅಮೆರಿಕಾ ಅಂಡ್ ಅದರ್ ಕಂಟ್ರೀಸ್. ಸೊ ಅವ್ರು ಏನ್ ಮಾಡ್ತಾರೆ, ಹೊಸ ಹೊಸ ದಾರಿಗಳನ್ನ ಅಂದ್ರೆ ಸಮುದ್ರದ ದಾರಿಗಳನ್ನ ಕಂಡುಹಿಡಿತಾರೆ. ಯಾವ್ಯಾವ ಕಂಟ್ರಿಗೆ ಅಂದ್ರೆ ಭಾರತಕ್ಕೆ, ಅಮೆರಿಕ ಮತ್ತೆ ಅದರ್ ಕಂಟ್ರೀಸ್ಗೆ ಹೊಸ ಹೊಸ ಸಮುದ್ರದ ದಾರಿಗಳನ್ನ ಕಂಡುಹಿಡಿತಾರೆ. ದಿಸ್ ಡೆವಲಪ್ಮೆಂಟ್ ಟ್ರಾನ್ಸ್ಫಾರ್ಮ್ ಯುರೋಪ್ ಇಂಟು ಅ ಕೊಲೋನಿಯಲ್ ಪವರ್. ಸೊ ಈ ಕೊಲೋನಿಯಲ್ ಪವರ್ ಅಂದ್ರೆ ಏನು? ಸೊ ಕೊಲೋನಿಯಲ್ ಪವರ್ ಅಂದ್ರೆ ಒಂದೇ ಕಡೆಯಿಂದ ಬೇರೆ ಬೇರೆ ಭಾಗಗಳನ್ನ ಕಂಟ್ರೋಲ್ ತಗೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಕೊಲೋನಿಯಲ್ ಪವರ್ ಅಂತ ಕರಿತೀವಿ. ಸೊ ಇವೆಲ್ಲ ಬೆಳವಣಿಗೆಗಳು ಏನಾಗ್ತವೆ, ಯುರೋಪ್ ನಗರವನ್ನ ಏನ್ ಮಾಡ್ತವೆ, ಕೊಲೋನಿಯಲ್ ಪವರ್ ಅನ್ನಾಗಿ ಕನ್ವರ್ಟ್ ಮಾಡ್ತವೆ. ಇಟ್ ಆಲ್ಸೋ ಲೆಡ್ ಟು ದ ಡಿಸ್ಇಂಟಿಗ್ರೇಷನ್ ಆಫ್ ದ ಫ್ಯೂಡಲ್ ಸಿಸ್ಟಮ್. ಸೊ ಇದರಿಂದ ಏನಾಗುತ್ತೆ, ಉಳಿಗಮಾನ್ಯ ಪದ್ಧತಿಯು ಕೂಡ ನಿಂತು ಹೋಗುತ್ತೆ. ಸೊ ಫ್ಯೂಡಲ್ ಸಿಸ್ಟಮ್ ಅಂದ್ರೆ ಉಳಿಗಮಾನ್ಯ ಪದ್ಧತಿ ಅಂತ ಕರಿಬಹುದು. ನೆಕ್ಸ್ಟ್, ಅಟುಲ್. ಸೊ ಈತ ಏನ್ ಮಾಡ್ತಾನೆ, ಸರಿ ಮತ್ತೆ ಪ್ರಶ್ನೆ ಮಾಡ್ತಾನೆ, ಸರ್ ಹೌ ಡಿಡ್ ದ ಪ್ರಿಂಟಿಂಗ್ ಪ್ರೆಸ್ ಕಾಂಟ್ರಿಬ್ಯೂಟ್ ಟು ದ ರಿನೈಸೆನ್ಸ್. ಸೊ ಪ್ರಿಂಟಿಂಗ್ ಪ್ರೆಸ್ ಯಾವ ರೀತಿ ಕೊಡುಗೆ ಅಂತ ಕರಿತೇವೆ ನಾವು, ಕಾಂಟ್ರಿಬ್ಯೂಷನ್ ಅಂದ್ರೆ ಕೊಡುಗೆ. ಸೊ ಪ್ರಿಂಟಿಂಗ್ ಪ್ರೆಸ್ ಯಾವ ರೀತಿ ಪುನರುಜ್ಜೀವನಕ್ಕೆ ಕೊಡುಗೆಯನ್ನ ಕೊಡ್ತು ಅಂತ ಅಟುಲ್ ಟೀಚರ್ಗೆ ಕ್ವಶನ್ ಕೇಳ್ತಾರೆ. ಸೊ ಅದ್ರ ಪ್ರತಿ ಉತ್ತರ ಟೀಚರ್ ಯಾವ ರೀತಿ ಕ್ವಶನ್ ಆನ್ಸರ್ ಮಾಡ್ತಾರೆ ನೋಡೋಣ. ಸೊ ಇಲ್ಲಿ ಕೆಳಗಡೆ ಒಂದು ಇಮೇಜ್ ಕೊಟ್ಟಿದ್ದಾರೆ, ಅದೇ ಆಗಿನ ಕಾಲದ ಪ್ರಿಂಟಿಂಗ್ ಪ್ರೆಸ್. ನಾವೀಗ ಜೆರಾಕ್ಸ್ ಮಿಷಿನ್ ಅಂತ ಕರಿತೀವಲ್ಲ, ಸೊ ಅದೇ ರೀತಿ ಆಗಿನ ಕಾಲದ ಅಂದ್ರೆ 1400 ಇಸ್ವಿಯ 1400 ಮತ್ತೆ 1500 ಇಸ್ವಿಯಲ್ಲಿ ಇರುವಂತಹ ಪ್ರಿಂಟಿಂಗ್ ಪ್ರೆಸ್, ಅದು ಅಂದ್ರೆ ಪ್ರಿಂಟ್ ಮಾಡೋ ಮಷಿನ್. ಸೊ ಟೀಚರ್ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ. ದ ಪ್ರಿಂಟಿಂಗ್ ಪ್ರೆಸ್ ವಿಚ್ ವಾಸ್ ಇನ್ವೆಂಟೆಡ್ ಇನ್ ದ 15th century. ಸೊ ಇದು ಯಾವಾಗ ಹುಟ್ಕೊಳ್ತು ಅಂದ್ರೆ, ಯಾವಾಗ ಇದನ್ನ ಈ ಮಷಿನ್ ರೆಡಿ ಮಾಡೋದು ಅಂದ್ರೆ
ಆವಿಷ್ಕರಿಸಿದ್ರಂದ್ರೆ 15ನೇ ಸೆಂಚುರಿಯಲ್ಲಿ ಇದನ್ನ ಕಂಡುಹಿಡಿತಾರೆ. ಬ್ರಾಟ್ ಅಬೌಟ್ ರೆವಲ್ಯೂಷನರಿ ಚೇಂಜಸ್ ಇನ್ ದ ಫೀಲ್ಡ್ ಆಫ್ ನಾಲೆಜ್. ಓಕೆ, ಸೊ ಇದೇನಾಗುತ್ತೆ, ನಾಲೆಜ್ ಫೀಲ್ಡ್ ಅಲ್ಲಿ ಅಂದ್ರೆ ಸೊ ಜ್ಞಾನ ಪ್ರಸಾರ ಕೇಂದ್ರದಲ್ಲಿ ಏನ್ ಮಾಡುತ್ತೆ, ಒಂದು ರೆವಲ್ಯೂಷನರಿ ಅಂದ್ರೆ ಕ್ರಾಂತಿಕಾರಿ ಅಂತ ಕರಿತೀವಲ್ಲ, ಅದಕ್ಕೆ ನಾವು ರೆವಲ್ಯೂಷನರಿ ಅಂತ ಕರಿತೀವಿ. ಒಂದು ಪವಾಡವನ್ನೇ ಸೃಷ್ಟಿ ಮಾಡುತ್ತೆ. ಓಕೆ, ಅರ್ಲಿಯರ್ ಅ ಪರ್ಸನ್ ಕುಡ್ ಪ್ರಿಂಟ್ ಓನ್ಲಿ 2 books ಇನ್ ಅ ಇಯರ್. ಸೊ ಮೊದ್ಲೇನಾಗಿರುತ್ತೆ, ಈ ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡಿಯೋಕಿನ ಮುಂಚೆ ಏನಾಗಿರುತ್ತೆ, ಒಬ್ಬ ಮನುಷ್ಯ ಒಂದ್ ವರ್ಷದಲ್ಲಿ 2 ಬುಕ್ ಮಾತ್ರ ಬರಿಬಹುದಾಗಿತ್ತು. With the help of the printing machine, now he could print 24,000 printed copies of a book in a year. Okay, ಸೊ ಈ ಪ್ರಿಂಟಿಂಗ್ ಪ್ರೆಸ್ ಬಂದಾದ್ಮೇಲೆ, ಸೊ ಈ ಪ್ರಿಂಟಿಂಗ್ ಪ್ರೆಸ್ ಬರೋಕಿನ ಮುಂಚೆ ಏನಾಗಿತ್ತು, ಒಬ್ಬ ವ್ಯಕ್ತಿ ಏನ್ ಮಾಡೋದಿತ್ತು, ಒಂದ್ ವರ್ಷಕ್ಕೆ 2 ಬುಕ್ ಅನ್ನ ಬರಿಬೋದಿತ್ತು ಅಥವಾ ಮುದ್ರಿಸಬಹುದಿತ್ತು. ಸೊ ಈ ಪ್ರಿಂಟಿಂಗ್ ಪ್ರೆಸ್ ಬಂದಾದ್ಮೇಲೆ ಏನಾಯ್ತು, ಒಂದು ವರ್ಷಕ್ಕೆ ಆತ 24,000 ಕಾಪೀಸ್ ಆಫ್ ದ ಸೇಮ್ ಬುಕ್, ಅಂದ್ರೆ ಒಂದೇ ರೀತಿಯ ಹಲವಾರು 24,000 ಹಲವಾರು ಕಾಪಿಗಳನ್ನ ತೆಗಿಬಹುದಿತ್ತು. ಆಸ್ ಅ ರಿಸಲ್ಟ್ ದ ಪ್ರೈಸ್ ಆಫ್ ಪ್ರಿಂಟೆಡ್ ಬುಕ್ಸ್ ಕೇಮ್ ಡೌನ್. ಸೊ ಇದರ ಪರಿಣಾಮವಾಗಿ ಏನಾಯ್ತು, ಪ್ರಿಂಟಿಂಗ್ ಬುಕ್ಸ್ ಗಳ ಬೆಲೆ ಏನಾಯ್ತು, ಕಡಿಮೆ ಆಗ್ತಾ ಬಂತು. ಅಂಡ್ ಡಿಮ್ಯಾಂಡೆಡ್ ಫಾರ್ ದಮ್ ಇನ್ಕ್ರೀಸ್. ಸೊ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಯ್ತು, ಅದರ ಬೆಲೆ ಏನಾಯ್ತು, ಕಡಿಮೆ ಆಯ್ತು. ಪ್ರಿಂಟಿಂಗ್ ಬಿಕೇಮ್ ಮೋರ್ ಲಿಜೆಬಲ್ ಅಂಡ್ ಬ್ಯೂಟಿಫುಲ್ ದನ್ ಹ್ಯಾಂಡ್ ರಿಟನ್ ಸ್ಕ್ರಿಪ್ಟ್ಸ್. ಸೊ ಇದು ಪ್ರಿಂಟಿಂಗ್ ಇಂದ ಏನು ಪುಸ್ತಕ ರೆಡಿ ಆಗಿರುತ್ತೋ, ಕೈ ಬರಹಕ್ಕಿಂತ ಏನಾಗಿತ್ತು, ಅತಿ ಸುಂದರವಾಗಿದ್ದವು ಮತ್ತೆ ಅತಿ ಸ್ಪಷ್ಟವಾಗಿದ್ದವು. ಅಂದ್ರೆ ಅಕ್ಷರಗಳೇನಾಗಿರ್ತವೆ, ಸ್ಪಷ್ಟವಾಗಿರ್ತವೆ ಮತ್ತೆ ಅತಿ ಸುಂದರವಾಗಿರ್ತವೆ. ಯಾವುದಕ್ಕಿಂತ, ಕೈ ಬರಹಕ್ಕಿಂತ ಪ್ರಿಂಟಿಂಗ್ ಅಲ್ಲಿ ಮಾಡಿರೋದು. ನೆಕ್ಸ್ಟ್, ಬುಕ್ಸ್ ವೇರ್ ಈಸಿಲಿ ಅವೈಲೇಬಲ್ ಟು ದೋಸ್ ಹೂ ವೇರ್ ಇಂಟ್ರೆಸ್ಟಿಂಗ್ ಇನ್ ರೀಡಿಂಗ್. ಸೊ ಮೊದಲು ಒಂದ್ ವರ್ಷದಲ್ಲಿ 2-3 ಬುಕ್ ಅಷ್ಟೇ ಪ್ರಿಂಟ್ ಆಗ್ತಿರ್ತವೆ ಕೈ ಬರದಿಂದ. ಆದ್ರೆ ಪ್ರಿಂಟಿಂಗ್ ಪ್ರೆಸ್ ಬಂದ್ಮೇಲೆ ಯಾರ್ಯಾರು ಓದುಗರು ಇರ್ತಾರೋ, ಇಂಟ್ರೆಸ್ಟಿಂಗ್ ಅಲ್ಲಿ ಉತ್ಸಾಹ ಯಾರಿಗಿರುತ್ತೋ ಅವ್ರಿಗೆ ಬುಕ್ಸ್ ಗಳು ಆರಾಮ್ಸೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಹೋಗ್ತವೆ. ಓಕೆ, ಇದಾಗಿತ್ತು ಪ್ರಿಂಟಿಂಗ್ ಪ್ರೆಸ್ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ ಏನು, ನಿಂಗಪ್ಪ ಟೀಚರಿ ಕ್ವಶನ್ ಕೇಳ್ತಾನೆ. ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ ಆಫ್ ದ ರಿನೈಸೆನ್ಸ್ ಪೀರಿಯಡ್ ಟು ದ ಫೀಲ್ಡ್ ಆಫ್ ಲಿಟರೇಚರ್ ಸರ್. ಸೊ ಇವ್ನು ಏನ್ ಕೇಳ್ತಾನೆ, ಕಾಂಟ್ರಿಬ್ಯೂಷನ್ ಆಫ್ ರಿನೈಸೆನ್ಸ್ ಪೀರಿಯಡ್ ಫೀಲ್ಡ್ ಆಫ್ ಆರ್ಟ್ ಲಿಟರೇಚರ್. ಸೊ ಸಾಹಿತ್ಯ ಕ್ಷೇತ್ರದಲ್ಲಿ ಏನ್ ಕೊಡುಗೆ ಇದೆ ರಿನೈಸೆನ್ಸ್ ಗೆ ಅಂತ ಕೇಳ್ತಾನೆ. ಸೊ ಅವಾಗ ಟೀಚರ್ ಉತ್ತರ ಕೊಡ್ತಾರೆ, ಡ್ಯೂರಿಂಗ್ ದ ರಿನೈಸೆನ್ಸ್ ಲಿಟರೇಚರ್ ವಾಸ್ ರಿಟನ್ ಇನ್ ದ ನ್ಯಾಷನಲ್ ಆರ್ ದ ಲೋಕಲ್ ಲ್ಯಾಂಗ್ವೇಜಸ್. As a result, the spoken languages of the people prospered. Many authors wrote various literary works during this period. ಸೊ ಪ್ಯಾರಾ ಮೀನಿಂಗ್ ಏನಂತಂದ್ರೆ, ಸೊ ಆಗಿನ ಕಾಲದಲ್ಲಿ ಅಂದ್ರೆ ರಿನೈಸೆನ್ಸ್ ಯಾವಾಗ ಬರುತ್ತೋ, ಪುನರುಜ್ಜೀವನ ಯಾವಾಗ ಬರುತ್ತೋ, ಸೊ ಸಾಹಿತ್ಯ ಕ್ಷೇತ್ರದ ಏನ್ ಮಾಡ್ತಾರೆ, ದೇಶದ ಭಾಷೆ ಯಾವ್ದಾಗಿರುತ್ತೋ ಆ ಭಾಷೆಯಲ್ಲಿ ಸಾಹಿತ್ಯವನ್ನ ರಚನೆ ಬರೆಯಲು ಪ್ರಾರಂಭಿಸ್ತಾರೆ. ಅಥವಾ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯವನ್ನ ರಚಿಸಲು ಪ್ರಾರಂಭಿಸ್ತಾರೆ. ಸೊ ಈ ರೀತಿ ಸಾಹಿತ್ಯವನ್ನ ರಚಿಸುವುದರಿಂದ ಆಸ್ ಅ ರಿಸಲ್ಟ್ ಇದರ ಪರಿಣಾಮವಾಗಿ ಏನಾಗುತ್ತೆ, ದ ಸ್ಪೋಕನ್ ಲ್ಯಾಂಗ್ವೇಜಸ್ ಆಫ್ ದ ಪೀಪಲ್ ಪ್ರಾಸ್ಪರ್ಡ್. ಸೊ ಇದರ ಅಂದ್ರೆ ಜನರ ಆಡು ಭಾಷೆ ಏನಾಗುತ್ತೆ, ವಿಕಾಸಗೊಳ್ಳುತ್ತದೆ. ಸೊ ವಿಕಾಸಗೊಂಡ ನಂತರ ಮೆನಿ ಆಥರ್ಸ್ ರೋಟ್ ವೇರಿಯಸ್ ಲಿಟರರಿ ವರ್ಕ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಈ ಕಾಲದಲ್ಲಿ ಏನಂತಾರೆ, ಬಹಳಷ್ಟು ಕೃತಿಗಳನ್ನ, ಸಾಹಿತ್ಯಗಳನ್ನ ರಚನೆ ಮಾಡ್ತಾರೆ. ಸೊ ಅದರಲ್ಲಿ ಯುರೋಪ್ ದೇಶದ ಯಾರು ಅನ್ನೋದನ್ನ ಇಲ್ಲಿ ಕೆಳಗಿನ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ರೆಡ್ ಕಲರ್ ಅಂಡರ್ಲೈನ್ ಮಾಡಿದೀನಿ. ಸೊ ರೆಡ್ ಕಲರ್ ಲೈನ್ ಏನಿದು, ಆಗಿನ ಕಾಲದ ಸಾಹಿತಿಗಾರರು ಅಂದ್ರೆ ಯುರೋಪ್ ದೇಶದ ಸಾಹಿತಿಗಾರರು. ಅದೇ ರೀತಿ ಯಾವ್ಯಾವ ಆರೆಂಜ್ ಕಲರ್ ಇದೆಯಲ್ಲ, ಅವ್ರು ಬರೆದಂತ ಪುಸ್ತಕ ಅಥವಾ ಕಲೆ ಅಥವಾ ನಾಟಕ. ಓಕೆ, ಸೊ ಫಸ್ಟ್ ಮೊದಲನೇ ವ್ಯಕ್ತಿ ಯಾರಂದ್ರೆ ಪೆಟ್ರಾರ್ಚ್ ವಾಸ್ ದ ಫಸ್ಟ್ ಆಫ್ ದ ಆಥರ್ಸ್. ಅಂದ್ರೆ ಈತನೇ ಮೊದಲ ವ್ಯಕ್ತಿ. ಓಕೆ, ಈ ಹ್ಯಾಡ್ ಗ್ರೇಟ್ ಅಡ್ಮಿರೇಷನ್ ಫಾರ್ ಏನ್ಷಿಯಂಟ್ ಗ್ರೀಕ್ ಅಂಡ್ ರೋಮನ್ ಲಿಟರೇಚರ್. ಸೊ ಈತನಿಗೆ ಏನ್ಷಿಯಂಟ್ ಗ್ರೀಕ್ ಮತ್ತೆ ರೋಮನ್ ಲಿಟರೇಚರ್ ಮೇಲೆ ಜಾಸ್ತಿ ಆಸಕ್ತಿ ಇರುತ್ತೆ. ಓಕೆ, ಹೀಸ್ ಲಿರಿಕ್ಸ್ ಅಂಡ್ ಸೊನೆಟ್ಸ್ ಆರ್ ವೆಲ್ ನೋನ್. ಸೊ ಈತನ ಬರೆದಂತ ಭಾವಗೀತೆಗಳು ಮತ್ತೆ ಕವನಗಳು ಬಹಳ ಪ್ರಸಿದ್ಧವಾಗಿ ಇರ್ತವೆ. ಯಂಗ್ ರೈಟರ್ಸ್ ವೇರ್ ಇನ್ಸ್ಪೈರ್ಡ್ ಬೈ ಹಿಮ್. ಸೊ ಈತನನ್ನ ನೋಡಿ ಯಂಗ್ ರೈಟರ್ಸ್ ಅವರೆಲ್ಲ ಏನಿರ್ತಾರೆ, ಈತನಿಂದ ಇನ್ಸ್ಪಿರೇಷನ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಬರೋ ವ್ಯಕ್ತಿ ಯಾವ್ದಂದ್ರೆ ಡ್ಯಾಂಟೆ ವಾಸ್ ಗ್ರೇಟ್ ಇಟಾಲಿಯನ್ ಪೋಯೆಟ್. ಸೊ ಈ ಯಾವ ಊರಿನ ಕವಿ ಅಂದ್ರೆ ಇಟಾಲಿಯನ್ ಕವಿ ಆಗಿರ್ತಾನೆ. ಸೊ ಈತನ ಬರ್ದಿರೋದು ಯಾವ್ದಂದ್ರೆ ದ ಡಿವೈನ್ ಕಾಮಿಡಿ ಇಸ್ ಗ್ರೇಟೆಸ್ಟ್ ಎಪಿಕ್.
ಸೊ ಈತನ ಮಹಾಕಾವ್ಯ ಯಾವ್ದು ಅಂದ್ರೆ ಈ ದ ಡಿವೈನ್ ಕಾಮಿಡಿ. ಸೊ ನಾವು ಎಪಿಕ್ ಅಂದ್ರೆ ಮಹಾಕಾವ್ಯ. ಮಹಾಕಾವ್ಯ ಡ್ಯಾಂಟೆ ಮಹಾಕಾವ್ಯ ಯಾವ್ದು ಅಂದ್ರೆ ದ ಡಿವೈನ್ ಕಾಮಿಡಿ, ಈತನ ಮಹಾಕಾವ್ಯ ಆಗಿತ್ತು. ನೆಕ್ಸ್ಟ್ ನೆಕ್ಸ್ಟ್ ಬರೋ ವ್ಯಕ್ತಿ ಅಂದ್ರೆ ಮೂರನೇ ವ್ಯಕ್ತಿ ಅಂದ್ರೆ ಬುಕೋಶಿಯೋ. ಬುಕೋಶಿಯೋ ವಾಸ್ ಅನ್ ಎಕ್ಸ್ಪರ್ಟ್ ಸ್ಟೋರಿ ಟೆಲ್ಲರ್. ಸೊ ಇದೇನ ಕತೆಗಾರನಾಗಿರ್ತಾನೆ. ಸೊ ಡೆಕ್ ಮೆರಾನ್ ಈಸ್ ಈಸ್ ಗ್ರೇಟ್ ಲಿಟರರಿ ವರ್ಕ್ಸ್. ಸೊ ಈತನ ಪ್ರಸಿದ್ಧ ಸಾಹಿತ್ಯ ಕೃತಿ ಯಾವ್ದಂದ್ರೆ ಡೆಕ್ ಮೆರಾನ್ ಅನ್ನೋದು ಈತನ ಪ್ರಸಿದ್ಧ ಸಾಹಿತ್ಯ ಕೃತಿ ಆಗಿರುತ್ತೆ. ನೆಕ್ಸ್ಟ್ ಬರೋ ನಾಲ್ಕನೇ ವ್ಯಕ್ತಿ ಯಾವ್ದಂದ್ರೆ ಜಾನ್ ಕ್ಯಾಲ್ವಿನ್. ಸೊ ವಾಸ್ ಅ ರಿಲಿಜಿಯಸ್ ರಿಫಾರ್ಮರ್ ಹೂ ಗೇವ್ ಅ ನ್ಯೂ ಸ್ಟೈಲ್ ಟು ಫ್ರೆಂಚ್ ಪ್ರೋಸ್ ಲಿಟರೇಚರ್. ಸೊ ಈ ಜಾನ್ ಕ್ಯಾಲ್ವಿನ್ ಏನ್ ಮಾಡಿರ್ತಾನೆ, ಫ್ರೆಂಚ್ ಪ್ರೋಸ್ ಅಂದ್ರೆ ಫ್ರೆಂಚ್ ಗದ್ಯಕ್ಕೆ ಏನ್ ಮಾಡಿರ್ತಾನೆ ಅಂದ್ರೆ ಗದ್ಯ ಪಾಠಗಳಿಗೆ ಏನಂದ್ರೆ ಹೊಸ ಶೈಲಿಯನ್ನ ಕಂಡು ಕೊಟ್ಟಿರ್ತಾನೆ. ಓಕೆ, ನೆಕ್ಸ್ಟ್ ಬರೋ ವ್ಯಕ್ತಿ ಅಂದ್ರೆ was an important Spanish writer of the Renaissance period. He satirized the knights of the Middle Ages in his famous work Don Quixote. ಅಂದ್ರೆ ಈತ ಸರ್ವೆಂಟ್ಸ್ ವಾಸ್ ಅನ್ ಇಂಪಾರ್ಟೆಂಟ್ ಸ್ಪ್ಯಾನಿಶ್ ರೈಟರ್. ಸೊ ಈತ ಏನ್ ಮಾಡಿರ್ತಾನೆ, ಯಾವ ಊರಿನ ಬರಗಾರ ಅಂದ್ರೆ ಸ್ಪ್ಯಾನಿಶ್ ರೈಟರ್ ಆಫ್ ದ ರಿನೈಸೆನ್ಸ್ ಪೀರಿಯಡ್, ಪುನರುಜ್ಜೀವನ ಕಾಲದ ಸ್ಪ್ಯಾನಿಶ್ ರೈಟರ್ ಆಗಿರ್ತಾನೆ. ಈ ಸ್ಯಾಟ್ರೈಸ್ಡ್ ದ ನೈಟ್ಸ್ ಆಫ್ ದ ಮಿಡಲ್ ಏಜಸ್ ಇನ್ ಹಿಸ್ ಫೇಮಸ್ ವರ್ಕ್ ಡಾನ್ ಕ್ಯುಹೌಟೆ. ಸೊ ಈತ ಏನ್ ಮಾಡಿರ್ತಾನೆ, ಆಗಿನ ಕಾಲದ ಮಿಡಲ್ ಏಜಸ್ ಕಾಲದಲ್ಲಿ ಇರುವಂತ ಸರ್ದಾರರನ್ನ ಈತ ಗೇಲಿ ಮಾಡಿರ್ತಾನೆ. ಅದು ಯಾವ ಪುಸ್ತಕದಲ್ಲಿ, ಯಾವ ಪುಸ್ತಕ ಮುಖಾಂತರ, ಡಾನ್ ಕಿಯಾಕ್ಸ್ಟೆ ಅಂತ ಪುಸ್ತಕದಲ್ಲಿ ಗೇಲಿ ಮಾಡಿರ್ತಾನೆ. ಓಕೆ, ಇದಾಗಿತ್ತು ಸೊ ನೆಕ್ಸ್ಟ್ ಬರೋ ವ್ಯಕ್ತಿ ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಇಂಗ್ಲಿಷ್ ಡ್ರಾಮಟಿಸ್ಟ್. ಅಂದ್ರೆ ಈತ ನಾಟಕಕಾರ, ಫೇಮಸ್ ನಾಟಕಕಾರ. ಸೊ ಹಿ ರೋಟ್ ಸಮ್ ಎಕ್ಸಲೆಂಟ್ ಪ್ಲೇಸ್ ಅಂದ್ರೆ ನಾಟಕಗಳನ್ನ ಬರೀತಾನೆ. ಅದ್ರೊಳಗೆ ಯಾವ್ದಂದ್ರೆ ಜೂಲಿಯಸ್ ಸೀಸರ್, ರೋಮಿಯೋ ಅಂಡ್ ಜೂಲಿಯಟ್, ಕಿಂಗ್ ಲೇರ್ ಅಂಡ್ ಮ್ಯಾಕ್ಬೆತ್, ಈತನ ನಾಟಕಗಳು ಇವೆಲ್ಲ. ಓಕೆ, ಆರ್ ಸಮ್ ಆಫ್ ಹಿಸ್ ಪ್ಲೇಸ್ ಅಂದ್ರೆ ನಾಟಕಗಳು. ಹಿ ಈಸ್ ಅ ಗ್ರೇಟ್ ಡ್ರಾಮಟಿಸ್ಟ್ ಲೈಕ್ ಕಾಳಿದಾಸ. ಸೊ ಕಾಳಿದಾಸನ ಯಾವ ರೀತಿ ನಾಟಕಗಳನ್ನ ಬರೀತೀನೋ ಅದೇ ರೀತಿ ಈತ ಯುರೋಪ್ ದೇಶದಲ್ಲಿ ಡ್ರಾಮಟಿಸ್ಟ್ ಆಗಿ ಇರ್ತಾನೆ. ನೆಕ್ಸ್ಟ್ ಮಾರ್ಗರೆಟ್. ಸರ್, ಯು ಹ್ಯಾವ್ ಎಕ್ಸ್ಪ್ಲೇನ್ಡ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ರಿನೈಸೆನ್ಸ್ ಟು ಲಿಟರೇಚರ್. ನೌ ವಿಲ್ ಯು ಪ್ಲೀಸ್ ಟೆಲ್ ಅಸ್ ಅಬೌಟ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟು ಆರ್ಕಿಟೆಕ್ಚರ್, ಆರ್ಟ್ ಅಂಡ್ ಸ್ಕಲ್ಪ್ಚರ್. ಸೊ ನೀವೇನ್ ಮಾಡಿದ್ರಿ, ಇವಾಗ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಕೊಡುಗೆಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಇವಾಗ ನೀವು ಏನ್ ಮಾಡಿ, ಆರ್ಕಿಟೆಕ್ಚರ್ ಅಂದ್ರೆ ವಾಸ್ತುಶಿಲ್ಪ ಕಲೆ ಮತ್ತೆ ಶಿಲ್ಪಕಲೆ ಅಲ್ಲಿರುವಂತಹ ಕೊಡುಗೆಗಳನ್ನ ಹೇಳ್ತೀರಾ ಅಂತ ಮಾರ್ಗರೆಟ್ ಕೇಳ್ತಾರೆ. ಸೊ ಅದಕ್ಕೆ ಟೀಚರ್ ಯಾವ ರೀತಿ ಪ್ರತಿ ಉತ್ತರ ಕೊಡ್ತಾರೆ ನೋಡೋಣ. ಟೀಚರ್, ರಿನೈಸೆನ್ಸ್ ಆರ್ಕಿಟೆಕ್ಚರಲ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ಸೆಂಟ್ ಪೀಟರ್ಸ್ ಚರ್ಚ್ ಆಫ್ ರೋಮ್, ನೆಕ್ಸ್ಟ್ ಸೆಂಟ್ ಪೌಲ್ಸ್ ಚರ್ಚ್ ಇನ್ ಲಂಡನ್ ಅಂಡ್ ಸಚ್ ಅದರ್ ದ ಚರ್ಚಸ್. ಸೊ ಈ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಎಲ್ಲೆಲ್ಲಿ ನೋಡ್ಬೋದು ಅಂತಂದ್ರೆ ನಾವು ಸೆಂಟ್ ಪೀಟರ್ ಚರ್ಚ್ ಆಫ್ ರೋಮ್. ಸೊ ಈ ಕೆಳಗಡೆ ಇಮೇಜ್ ಇದೆಲ್ಲ ಈ ಸೆಂಟ್ ಪೀಟರ್ ಚರ್ಚ್ ಆಫ್ ರೋಮ್, ಇದು ರೋಮ್ ಪ್ರದೇಶದಲ್ಲಿದೆ. ಓಕೆ, ಅದೇ ರೀತಿ ಸೆಂಟ್ ಪೌಲ್ ಚರ್ಚ್ ನ ನೀವು ಇದೆಲ್ಲಿದೆ, ಲಂಡನ್ ಅಲ್ಲಿ ಇದೆ. ಸೊ ಇಲ್ಲೂ ಕೂಡ ನೀವು ಏನ್ ಮಾಡ್ಬೋದು, ವಾಸ್ತುಶಿಲ್ಪವನ್ನ ನೋಡ್ಬೋದು ಅಂತ ಹೇಳ್ತಾರೆ.
So Dandolo was a prominent sculpture of the period. His image of David is excellent. Similarly, image of Moses created by Michelangelo is magnificent. ಸೊ ಈ ಡ್ಯಾಂಟಲ್ ಏನು ಆಗಿನ ಕಾಲದ ಶಿಲ್ಪಗಾರ ಅಂತೆ. ಈಸ್ ಇಮೇಜ್ ಆಫ್ ಡೇವಿಡ್ ಈಸ್ ಎಕ್ಸಲೆಂಟ್. ಸೊ ಈತ ಏನ್ ಮಾಡಿರ್ತಾನೆ, ಇಮೇಜ್ ಆಫ್ ಡೇವಿಡ್ ಅನ್ನ ತೆಗೆದಿರ್ತಾನೆ. ಸೊ ಡೇವಿಡ್ ಇಮೇಜ್ ಅನ್ನ ತೆಗೆದಿರ್ತಾನೆ, ಅದೇನಾಗಿದೆ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ಇಮೇಜ್ ಆಫ್ ಮಾಸಸ್ ಕ್ರಿಯೇಟೆಡ್ ಬೈ ಮೈಕೆಲ್ ಆಂಜಲೋ. ಸೊ ಮೈಕೆಲ್ ಆಂಜಲೋ ಏನ್ ಮಾಡಿರ್ತಾನೆ, ಇಮೇಜ್ ಆಫ್ ಮಾಸಸ್ ನ ಇಮೇಜ್ ತೆಗೆದಿರ್ತಾನೆ. ಸೊ ಅದು ಕೂಡ ಏನಾಗಿದೆ ಅಂತೆ, ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. In the 16th century, there were many talented artists in Italy. Prominent among them were Leonardo da Vinci and Michelangelo. ಸೊ ಈ 16ನೇ ಶತಮಾನದಲ್ಲಿ ಏನಿರ್ತಾರೆ, ಬಹಳಷ್ಟು ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇರ್ತಾರೆ. ಯಾವ ಊರಲ್ಲಿ ಅಂದ್ರೆ ಇಟಲಿ. ಅದರಲ್ಲಿ ಪ್ರಮುಖವಾಗಿರೋರು ಯಾರಂದ್ರೆ ಲೆನಾರ್ಡೋ ಡಾ ವಿನ್ಸಿ ಮತ್ತೆ ಮೈಕೆಲ್ ಆಂಜಲೋ, ಇಬ್ರು ಪರ್ಸನ್ಸ್ ಫೇಮಸ್ ಆರ್ಟಿಸ್ಟ್ ಇರ್ತಾರೆ. ಓಕೆ, ಸೊ ಲಿನಾರ್ಡೋ ಡಾ ವಿನ್ಸಿ ವಾಸ್ ಅ ವಂಡರ್ಫುಲ್ ಪೇಂಟರ್, ಸ್ಕಲ್ಪ್ಚರ್, ಸೈಂಟಿಸ್ಟ್, ಇಂಜಿನಿಯರ್, ಆರ್ಕಿಟೆಕ್ಟ್ ಅಂಡ್ ಮ್ಯಾಥಮೆಟಿಷಿಯನ್ ಕೂಡ ಆಗಿರ್ತಾನೆ ಈ ಲಿನಾರ್ಡೋ ಡಾ ವಿನ್ಸಿ. ಆಮೇಲೆ ವರ್ಜಿನ್ ಆನ್ ದ ರಾಕ್ಸ್ ಮತ್ತೆ ದ ಲಾಸ್ಟ್ ಸಫರ್ ಅಂಡ್ ಮೊನಾಲಿಸಾ ಆರ್ ಹೀಸ್ ಫೇಮಸ್ ಪೇಂಟಿಂಗ್ಸ್. ಈತನ ಪ್ರಮುಖ ಪೇಂಟಿಂಗ್ಸ್ ಯಾವ ಅಂದ್ರೆ 3 ಇದಾವೆ. ವರ್ಜಿನ್ ಆನ್ ದಿ ರಾಕ್ಸ್, ದ ಲಾಸ್ಟ್ ಸಫರ್ ಅಂಡ್ ಮತ್ತೆ ಮೊನಾಲಿಸಾ ಈತನ ಪ್ರಮುಖ ಪ್ರಸಿದ್ಧ ಪೇಂಟಿಂಗ್ಸ್ ಗಳಾಗಿರ್ತಾರೆ. ಆದಿತ್ಯ, ಸರ್ ಪ್ಲೀಸ್ ಟೆಲ್ ಅಸ್ ದ ಪ್ರೋಗ್ರೆಸ್ ದಟ್ ಟುಕ್ ಪ್ಲೇಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಡ್ಯೂರಿಂಗ್ ದಿಸ್ ರೆನಿಸೆನ್ಸ್ ಪೀರಿಯಡ್. ಸೊ ವಿಜ್ಞಾನ ಪ್ರದೇಶದಲ್ಲಿ ಯಾವ ರೀತಿ ಪ್ರೋಗ್ರೆಸ್ ಬೆಳವಣಿಗೆಗಳಾಯ್ತು ರೆನಿಸೆನ್ಸ್ ಪೀರಿಯಡ್ ಅಲ್ಲಿ ಅಂತ ಆದಿತ್ಯ ಹೇಳ್ತಾನೆ. ಸೊ ಅವಾಗ ಟೀಚರ್ ಆನ್ಸರ್ ಮಾಡ್ತಾರೆ, ವಿ ಕ್ಯಾನ್ ಸೇ ದಟ್ ದ ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಸೈನ್ಸ್ ಬಿಗಾನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ರೆನಿಸೆನ್ಸ್. ದೇರ್ ವಾಸ್ ರೆವಲ್ಯೂಷನರಿ ಪ್ರೋಗ್ರೆಸ್ ಇನ್ ಆಸ್ಟ್ರಾನಮಿ. ಓಕೆ, ಅಲ್ಲಿ ಯಾವ ರೀತಿ ರೆವಲ್ಯೂಷನರಿ ಆಯ್ತು ಅಂದ್ರೆ ಆಸ್ಟ್ರಾನಮಿ ಒಳಗೆ ಜಾಸ್ತಿ ವಿಕಾಸಗೊಳ್ತು. ಓಕೆ, ಮೂಲತಃ ಯಾವ್ದಾದ್ರೆ ಕೋಪರ್ನಿಕಸ್ ಅನ್ನೋ ವ್ಯಕ್ತಿ ಹೆಸರು. ಈತ ಸೈಂಟಿಸ್ಟ್ ಆಫ್ ಪೋಲೆಂಡ್ ನ್ಯೂ ದಟ್ ದ ಅರ್ತ್ ವಾಸ್ ಒನ್ ಆಫ್ ದ ಮೆನಿ ಪ್ಲಾನೆಟ್ಸ್ ದಟ್ ರಿವಾಲ್ವ್ ಅರೌಂಡ್ ದ ಸನ್. ಸೊ ಈತನ ನಂಬಿಕೆ ಏನಾಗಿರ್ತದೆ ಅಂದ್ರೆ ಸೂರ್ಯನ ಸುತ್ತ ಬಹಳಷ್ಟು ಪ್ಲಾನೆಟ್ಸ್ ಗಳಿದಾವೆ. ಸೊ ಅದರಲ್ಲಿ ಭೂಮಿ ಕೂಡ ಒಂದು. ಅವೆಲ್ಲ ಪ್ಲಾನೆಟ್ಸ್ ಗಳು ಏನು ಆಗ್ತಿದಾವೆ, ಸೂರ್ಯನನ್ನ ಸುತ್ತ ಹಾಕ್ತಿದಾವೆ ಅಂತ ಈತರ ನಂಬಿಕೆ ಆಗಿರುತ್ತೆ. ಓಕೆ, ಸಿನ್ಸ್ ಹೀಸ್ ರಿಸರ್ಚ್ ವೆಂಟ್ ಅಗೇನ್ಸ್ಟ್ ದ ಬಿಲೀಫ್ಸ್ ಆಫ್ ದ ಚರ್ಚ್, ಹೀಸ್ ಫೈಂಡಿಂಗ್ಸ್ ಕುಡ್ ನಾಟ್ ಬಿ ಬ್ರೌಟ್ ಔಟ್ ಇನ್ ದ ಬುಕ್ ಫಾರ್ಮ್. ಸೊ ಈತನ ನಂಬಿಕೆ ಏನಾಗಿರುತ್ತಲ್ಲ ಅದು ಚರ್ಚ್ಗೆ ವಿರುದ್ಧವಾಗಿರುತ್ತೆ. ಸೊ ಆದ್ರಿಂದ ಈತನ ವಿರುದ್ಧ ಜಾಸ್ತಿ ಜನ ಎದ್ ನಿಂತ್ಕೊಳ್ತಾರೆ. ಆಮೇಲೆ ಈತ ಅದನ್ನ ಬುಕ್ ಫಾರ್ಮ್ ಅಲ್ಲಿ ತಗೊಂಬರಕ್ ಆಗಂಗಿಲ್ಲ ಈತನಿಗೆ. ಸೊ ಆದ್ರಿಂದ ಈತನ ಏನ್ ನಂಬಿರ್ತಾನಲ್ಲ ಅದನ್ನ ಸುಳ್ಳಂತ ನಂಬ್ತಾರೆ. ಲೇಟರ್ ದ ಜರ್ಮನ್ ಮ್ಯಾಥಮೆಟಿಷಿಯನ್ ಕೆಪ್ಲರ್. ಸೊ ನಂತರ ವ್ಯಕ್ತಿ ಯಾರು ಬರ್ತಾನಂದ್ರೆ ಜರ್ಮನ್ ಮ್ಯಾಥಮೆಟಿಷಿಯನ್. ಸೊ ಜರ್ಮನ್ ಮ್ಯಾಥಮೆಟಿಷಿಯನ್ ಯಾರಂದ್ರೆ ಕೆಪ್ಲರ್. ಪ್ರೂವ್ ದಟ್ ಕೋಪರ್ನಿಕಸ್ ಫೈಂಡಿಂಗ್ಸ್ ವೇರ್ ಟ್ರೂ. ಸೊ ಕೋಪರ್ನಿಕಸ್ ಏನೇನ್ ಹೇಳಿದ್ರಲ್ಲ ಅಂದ್ರೆ ಸೂರ್ಯನ ಸುತ್ತ ಭೂಮಿ ತಿರುಗುತ್ತೆ. ಭೂಮಿ ಮಾತ್ರ ಅಲ್ಲ, ಬೇರೆ ಬೇರೆ ಪ್ಲಾನೆಟ್ಸ್ ಗಳು ಕೂಡ ಸೂರ್ಯನನ್ನ ಸುತ್ತ ಹಾಕ್ತವೆ ಅಂತ ಯಾರು ಕೋಪರ್ನಿಕಸ್ ಹೇಳ್ತಾನೆ. ಅದನ್ನ ಪ್ರೂವ್ ಮಾಡಿದ ಯಾರಂದ್ರೆ ಕೆಪ್ಲರ್. ಸೊ ಕೆಪ್ಲರ್ ಏನು ಜರ್ಮನ್ ಮ್ಯಾಥಮೆಟಿಷಿಯನ್. ದ ಇಟಾಲಿಯನ್ ಆಸ್ಟ್ರೋನಮರ್ ಗೆಲಿಲಿಯೋ ಇನ್ವೆಂಟೆಡ್ ದ ಟೆಲಿಸ್ಕೋಪ್. ಸೊ ಇದೇ ಕಾಲದ ಘಟ್ಟದಲ್ಲಿ ಏನಾಗುತ್ತೆ, ಗೆಲಿಲಿಯೋ ಅನ್ನೋ ವ್ಯಕ್ತಿ ಏನ್ ಆವಿಷ್ಕಾರ ಮಾಡ್ತಾನೆ ಅಂದ್ರೆ ಟೆಲಿಸ್ಕೋಪ್ ಅನ್ನ ಆವಿಷ್ಕಾರ ಮಾಡ್ತಾನೆ. ಈ ಸ್ಟ್ರಾಂಗ್ಲಿ ಸಪೋರ್ಟೆಡ್ ಕೋಪರ್ನಿಕಸ್ ಆರ್ಗ್ಯುಮೆಂಟ್. ಸೊ ಕೋಪರ್ನಿಕಸ್ ಏನ್ ಹೇಳ್ತಾನೋ ಅದನ್ನ ಈತ ಸತ್ಯ ಅಂತ ಹೇಳ್ತಾನೆ. ಹೆನ್ಸ್ ದ ಆರ್ಥೋಡಾಕ್ಸ್ ಚರ್ಚ್ ಹ್ಯಾಡ್ ಹಿಮ್ ಅರೆಸ್ಟೆಡ್ ಅಂಡ್ ಸಬ್ಜೆಕ್ಟೆಡ್ ಹಿಮ್ ಟು ದ ಕೋರ್ಟ್ ಆಫ್ ಚರ್ಚ್. ಆಫ್ಟರ್ ಅ ಫೋರ್ಸ್ಡ್ ಕಾನ್ಫೆಷನ್ ಗೆಲಿಲಿಯೋ ವಾಸ್ ಫ್ರೀಡ್. ಸೊ ಏನಾಗುತ್ತೆ, ಆರ್ಥೋಡಾಕ್ಸ್ ಚರ್ಚ್ ದವರು ಏನ್ ಮಾಡ್ತಾರೆ, ಈ ಗೆಲಿಲಿಯೋನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಕೋಪರ್ನಿಕಸ್ ಏನ್ ಹೇಳ್ತಾನೆ ಅದನ್ನ ಈತ ಸತ್ಯ ಅಂತ ಖಂಡಿತವಾಗಿ ಹೇಳ್ತಾನೆ. ಸೊ ಅದರಿಂದ ಈತನ ಗೆಲಿಲಿಯೋನ ಅರೆಸ್ಟ್ ಮಾಡಿ ಕೋರ್ಟಿನ್ ಚರ್ಚ್ಗೆ ಒಪ್ಪಿಸ್ತಾರೆ. ಅಲ್ಲಿ ಏನಾಗುತ್ತೆ, ಫೋರ್ಸ್ಡ್ ಕಾನ್ಫೆಷನ್ ಗೆಲಿಲಿಯೋ ವಾಸ್ ಫ್ರೀಡ್. ಸೊ ವಾದ ಮಂಡನೆ ಆಗುತ್ತೆ. ವಾದ ಮಂಡನೆ ಆದ ತಕ್ಷಣ ಗೆಲಿಲಿಯೋ ಫ್ರೀ ಆಗ್ತಾನೆ ಅದರಿಂದ. ನೆಕ್ಸ್ಟ್ ಪೇಜ್. Sir Isaac Newton of England proved that gravitational force was the reason for falling down of objects which had been thrown up in the air. ಸೊ ಐಸಾಕ್ ನ್ಯೂಟನ್ ನೀವೆಲ್ಲರೂ ಗೊತ್ತೆ, ನ್ಯೂಟನ್ಸ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಗೊತ್ತೇ ಇರುತ್ತೆ ನಿಮಗೆ. ಸೊ ಈತ ಯಾವ ದೇಶದವರು ಅಂದ್ರೆ ಇಂಗ್ಲೆಂಡ್. ಸೊ ಈತ ಏನ್ ಪ್ರೂವ್ ಮಾಡ್ತಾನೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಹೇಳಿಕೊಡ್ತಾನೆ. ಸೊ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು, ಯಾವ್ದಾದ್ರು ವಸ್ತುವನ್ನ ಮೇಲೆ ಎಸೆದಾಗ ಸೊ ಅದು ಕೆಳಗಡೆ ಬೀಳುತ್ತೆ. ಸೊ ಅದನ್ನ ಐಸಾಕ್ ನ್ಯೂಟನ್ ಏನಂತ ಹೇಳ್ತಾನೆ, ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಕಂಡುಹಿಡಿತಾನೆ. ನೆಕ್ಸ್ಟ್ ವಿಲಿಯಂ ಹಾರ್ವೆ 1478 to 1557 ಇವ್ರದ್ದು ಬರ್ತ್ ಡೇಟ್ ಮತ್ತೆ ಡೆತ್ ಡೇಟ್. ವಿಲಿಯಂ ಹಾರ್ವೆ ಏನ್ ಮಾಡ್ತಾನೆ, ಡಿಸ್ಕವರ್ಡ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇನ್ ದ ಹ್ಯೂಮನ್ ಬಾಡಿ. ಸೊ ಈತ ಏನ್ ಹೇಳ್ತಾನೆ,
ಮಾನವನಲ್ಲಿನ ರಕ್ತ ಸಂಚಾರ ಬಗ್ಗೆ ಈತ ಹೇಳ್ತಾನೆ. ನೆಕ್ಸ್ಟ್, ವೆಸಲಸ್, a Belgian scientist published a valuable book about blood circulation in the book. ಸೊ ಈತ ಏನ್ ಮಾಡ್ತಾನೆ, ಆ ಬೆಲ್ಜಿಯನ್ ಸೈಂಟಿಸ್ಟ್ ಈತ. ಸೊ ಈತ ಏನ್ ಮಾಡ್ತಾನೆ, ಒಂದು ಬುಕ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ವಿಸ್ತಾರವಾಗಿ ವಿವರಿಸಿರ್ತಾನೆ. He was sentenced to death for questioning the beliefs of the church. ಸೊ ಈತನಿಗೆ ಮರಣ ದಂಡನೆ ಕೊಟ್ಟಿರ್ತಾರೆ, ಯಾಕಂದ್ರೆ ಚರ್ಚ್ ಮೇಲೆ ವಿರುದ್ಧವಾಗಿ ಕ್ವಶನ್ ಅನ್ನ ಕೇಳಿದ್ದಕ್ಕೆ. Okay, in this way the Renaissance influenced the modern society and civilization in a significant manner. ಸೊ ಈ ರೀತಿ ಏನಾಗುತ್ತೆ, ರೆನಿಸೆನ್ಸ್ ಮಾಡರ್ನ್ ಸೊಸೈಟಿ ಮತ್ತೆ ನಾಗರಿಕತೆ ಮೇಲೆ ಏನಾಗುತ್ತೆ, ಪ್ರಭಾವವನ್ನ ಈ ರೀತಿಯಾಗಿ ಬೀರಿತು ಅಂತ ಈ ಪಾಠದಲ್ಲಿ ಹೇಳ್ತಿದ್ದಾರೆ. ಸೊ ಇದಾಗಿತ್ತು ರೆನಿಸೆನ್ಸ್ ಚಾಪ್ಟರ್ ನ ಅಂತ್ಯ. ಓಕೆ, ನೆಕ್ಸ್ಟ್ ಟಾಪಿಕ್ ಬರೋದು ರಿಲಿಜಿಯಸ್ ರಿಫಾರ್ಮೇಶನ್. ಓಕೆ, ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.